ಒಂದು ರೇಷ್ಮೆ ರೇಷ್ಮೆ ಗೂಡುಗಳು ಒಂದು ಇಪ್ಪನೇಳೆದಿದು ಇದು ಒಂದು ಟಜಾರ್ದು ಗೂಡು, ಇದು ಎರಿದು, ಇದು ಮೂಗ ಗೂಡಿಲ್ಲ ರೇಷ್ಮೆ ಇದೆ. ರೇಷ್ಮೆ ಅತ್ಯಂತ ಬೆಲೆ ಬಾಳುವ ರೇಷ್ಮೆ ಅಂತಂದ್ರೆ ಮೂಗ ರೇಷ್ಮೆ. ಏಕೈಕ ಬೆಳೆಯದ ಜಾಗ ಅಂತಂದ್ರೆ ಅದು ಅಸ್ಸಾಮಲ್ಲಿ ಮಾತ್ರ ಬೆಳೆಯಕ್ಕಾಗುತ್ತೆ. ಇನ್ನೆಲ್ಲ ನೋಡಿ, ಯಾವ ಶ್ರೀಗಂಧದಿಂದ ಮಾಡಿದ ಹುಟ್ಟಿದು ಇದಾ? ಶ್ರೀಗಂಧದಿಂದ ಮಾಡಿದ ಜಪಮಣಿ ಇದೆ ಸರ್. ಇದು ಬ್ರೇಸ್ಲೆಟ್ ಶ್ರೀಗಂಧದಿಂದ ಮಾಡಿರೋದು. ಫುಲ್ ಶ್ರೀಗಂಧ ಪ್ಯೂರ್ ಶ್ರೀಗಂಧ. ಒಂದು ಶ್ರೀಗಂಧದ ಮರ ತಗೊಂಡ್ರೆ ನೀವು ಇಷ್ಟು ದೊಡ್ಡದು, ಇಷ್ಟು ದೊಡ್ಡ ಮರ ಇದ್ರೆ ಇಲ್ಲೆಲ್ಲ ಹೊರಗಡೆ ಏನಿದೆ ವುಡ್, ಇದನ್ನ ವೈಟ್ ವುಡ್ ಅಂತೀವಿ. ವೈಟ್ ವುಡ್ ಇದರಲ್ಲಿ ಸ್ಮೆಲ್ ಏನು ಇರಲ್ಲ ಜಾಸ್ತಿ. ಇದು ಬರೀ ಅಗರಬತ್ತಿ ಧೂಪಕ್ಕೆ ಹೋಗುತ್ತೆ. ಇಲ್ಲಿ ಮಧ್ಯ ಇದೆಯಲ್ಲ ಇಷ್ಟು ಆರ್ಟ್ ವುಡ್, ಇದನ್ನ ಆರ್ಟ್ ವುಡ್ ಅಂತ. ಅಣ್ಣ, ಇದಕ್ಕೆ ದಿನ ಊಟ ಏನು ಕೊಡ್ತೀರಾ? ದಿನ ರಾಗಿ ಹುಲ್ ಕೊಡ್ತೀವಿ, ಜೋಳದ ಕಡ್ಡಿ ಕೊಡ್ತೀವಿ, ಬೂಸ ಕೊಡ್ತೀವಿ, ಗಿರಜಿಂಗ್ ಕೊಡ್ತೀವಿ, ಜ್ಯೂಸನ್ನು. ಮಾಮೂಲಿ ಮನುಷ್ಯರು ತಿನ್ನೋ ಐಟಮ್ ಆ ಥರ ಏನು ಎಲ್ಲ ಥರ ಹಾಲಿನ ಅಣ್ಣ, ಇವಾಗ ರೈಡಿಂಗು ಮಾಡ್ತಿರಲ್ಲ, ಈಗ ರೈಡಿಂಗು ನೀವು ಇದು ಬ್ರಹ್ಮಾಸ್ತ್ರ ಗಾರ್ಲಿಕ್ ಇನ್ಹೇಲರ್. ಇದು ಇನ್ಹೇಲರು ಅಂದ್ರೆ ಸ್ಮೆಲ್ ಮಾಡೋದು. ಇದು ಬ್ರಹ್ಮಾಸ್ತ್ರ ಗಾರ್ಲಿಕ್ ಇನ್ಹೇಲರು. ಇದರದ್ದು ಬೆನಿಫಿಟ್ಸ್ ಬಂದು ಕೇವಲ ಸ್ಮೆಲ್ ಮಾಡೋದ್ರಿಂದ ಅರ್ಧ ನಿಮಿಷದಲ್ಲಿ ತಲೆನೋವು ಖಂಡಿತವಾಗ್ಲೂ ಕಂಟ್ರೋಲ್ ಆಗ್ತದೆ. ಅರ್ಧದಿಂದ 1 ನಿಮಿಷದೊಳಗಡೆ ಮೈಗ್ರೇನ್, ಯಾವುದೇ ಥರದ ಮೈಗ್ರೇನ್ ಇರ್ಬೋದು, ಖಂಡಿತವಾಗ್ಲೂ ಕಂಟ್ರೋಲ್ ಆಗೋದಕ್ಕೆ ಶುರು ಆಗ್ತದೆ. ಇದನ್ನ ಈ ಥರ ಓಪನ್ ಮಾಡಿ, ಈ ಥರ ಬೆರಳಲ್ಲಿ ಈ ಥರ ಮಾಡಿ ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕನಕಪುರದ ಹುಡುಗ ಆನಂದ್ ಕನ್ನಡಿಗ. ನಾವು ಬಂದಿರೋದು ಎಲ್ಲಪ್ಪ ಅಂದರೆ ಕನಕಪುರದಲ್ಲೇ ಮೊದಲ ಬಾರಿಗೆ ಕೃಷಿ ಮೇಳ ಅಂತ ಮಾಡಿದ್ದಾರೆ. ನಮ್ಮ RS ಸಂಸ್ಥೆ ವತಿಯಿಂದ ಈ ಕೃಷಿ ಮೇಳನ ಅದ್ಭುತವಾಗಿ ಪ್ರದರ್ಶನ ಮಾಡೋಕ್ಕೋಸ್ಕರ ಶ್ರೀ ಎಸ್ ಕರಿಯಪ್ಪನವರ ಆಶೀರ್ವಾದದೊಂದಿಗೆ ಈ ಕೃಷಿ ಮೇಳವನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ಕರಿಯಪ್ಪನವರ ಕೃಪೆ ಪಾತ್ರರಾಗಿ ಬನ್ನಿ, ಮುಂದೆ ಕೃಷಿ ಮೇಳ ಯಾವ ಥರ ಇದೆ, ಏನು ಎತ್ತ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ. ಹಾಗೆ ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ತಾನೆ ನಮ್ಮನ್ನ ಸ್ವಾಗತ ಮಾಡಿದ್ದು ನಮ್ಮ ಕನಕಪುರದ ಬಂಡಿ ಎತ್ತುಗಳು. ಈ ಕನಕಪುರಕ್ಕೆ ಈ ಎತ್ತು ಫುಲ್ ಫೇಮಸ್ಸು. ನೋಡಿ, ಇದೆ ಬಂಡಿ. ಈ ಥರ ಎತ್ತು ಕನಕಪುರದಲ್ಲಿ ಎಲ್ಲೂ ಇಲ್ಲ. ಇದೇ ಕನಕಪುರಕ್ಕೆ ನಂಬರ್ 1 ಎತ್ತಿದ್ದು. ನೋಡ್ತಾ ಇರ್ಬೋದು ನೀವು, ಹಳ್ಳಿಕಾರ್ ಬಂಡಿ 7722. ಹಾಗೆ ಇನ್ನು ಮುಂದೆ ಹೋಗ್ತಾ ವಿಧ ರೀತಿಯ ಹಸುಗಳು, ಎಮ್ಮೆಗಳು, ಅನೇಕ ರೀತಿ ಜಾತಿ ಬ್ರೀಡ್ಸ್ಗಳು, ಸುಮಾರು ಥರ ಎಮ್ಮೆಗಳು, ಹಸು ನೋಡ್ತಾ ಇರ್ಬೋದು. ಇದು ಯಾವ ಥರ ಇದೆ ಅಂತ ನೋಡಿ. ಇದು ಎಮ್ಮೆ ಯಾವ ಥರ ಎಷ್ಟು ದಪ್ಪ ಇದೆ ಅಂದರೆ ಸಖತ್ತು ಸೈಜಾಗಿದೆ. ಬ್ರೀಡ್ಗಳೆಲ್ಲ ಹೆಸರು ಗೊತ್ತಿರಲಿಲ್ಲ ನೋಡಿ, ಯಾವ ಥರ ಇದೆ ಅಂತ. ಎಮ್ಮೆ ಇದು ನೋಡಿ, ಕೂದಲು ಗೀದಲೆಲ್ಲ ಯಾವ ಥರ ಬೆಳೆದೈತೆ ಅಂತ ನೋಡಿ. ಇದು ಎಮ್ಮೆ, ಈ 3 ಎಮ್ಮೆ. ಅದು ನೋಡಿ ಹಸು, ಅದು ನೋಡ್ತಾ ಇರ್ಬೋದು. ಮತ್ತಷ್ಟು ನಾಟಿ ಎತ್ತುಗಳು ಅವರ ಶೈಲಿಯಲ್ಲೇ ಡಿಸೈನ್ ಮಾಡಿ ಕರ್ಕೊಬಂದು ನಿಲ್ಲಿಸಿದ್ದಾರೆ. ಇದು ಪ್ರದರ್ಶನಕ್ಕೋಸ್ಕರನಾರು ಹೌದು, ಹಾಗೆ ಸೇಲ್ ಮಾಡೋಕ್ಕೋಸ್ಕರನಾರು ನಿಲ್ಲಿಸ್ತಾರೆ. ಅವರವರ ವೈಯಕ್ತಿಕ ವಿಚಾರ ನೋಡಿ. ಎಲ್ಲ ಥರ ಪ್ರಾಣಿಗಳು ನೋಡಿ. ಹಸು ಎಷ್ಟು ಚಿಕ್ಕದಾಗಿದೆ ಅಂದರೆ ಇದಕ್ಕೆ ಸುಮಾರು ಏಜ್ ಆಗಿದೆ, ಆದರೂ ನೋಡಿ ಇದ್ರ ಬ್ರೀಡೇ ಬೇರೆ ಥರ ಯಾವ ಥರ ಇದೆ ಅಂತ. ಮುಂದೆ ಹೋಗೋಣ, ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಬನ್ನಿ, ನೋಡ್ತಾ ಇರೋದು ಬಸವ. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಕೃಷಿ ಮೇಳಕ್ಕೆ ಬಂದರೆ ಅನೇಕ ಜಾತಿ ಬ್ರೀಡ್ಸ್ ಆ ಥರ ಡಿಫ್ರೆಂಟಾಗಿರೋ ಹಸುಗಳನ್ನ ನೋಡ್ಬೋದು ನೀವು. ನೋಡ್ತಾ ಇರ್ಬೋದು, ಇದು ಸುಮಾರು ಅನೇಕ ಜಾತಿಯ ಹಸುಗಳು, ಎತ್ತುಗಳು ಈ ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತವೆ. ಹಾಗೆ ನೋಡ್ತಾ ಇರ್ಬೋದು ನೀವು, ಕುದುರೆನ ನೋಡಿದ್ದೀರಿ. ಬನ್ನಿ, ಈ ಕುದುರೆ ಬಗ್ಗೆ ಡೀಟೇಲಾಗಿ ನಾನು ತಿಳಿಸ್ಕೊಡ್ತೀನಿ ಅವ್ರ ಬಾಯಿಂದನೇ. ಕುದುರೆ ಎಷ್ಟು ವರ್ಷದಿಂದ ಇದು ಮಾಡ್ತಿದ್ದೀರಾ? ಈಗ ನಮ್ಮ ಹತ್ರ 1 ತಿಂಗಳಾಗಿದೆ ಅಣ್ಣ. ಮೊದಲಿಂದ ಸಾಕ್ತಿದ್ರೆ ಇದೇ ಫಸ್ಟ್ ಅಣ್ಣ? ಮೊದಲಿಂದ 2 ವರ್ಷದಿಂದ ಸಾಕ್ತಾ ಇದೀವಿ. 2 ವರ್ಷದಿಂದ ಅಣ್ಣ. ಇದ್ರ ಹೆಸರು ರೆಬಲ್ ಅಂತ. ಇದು ಎಷ್ಟು ವರ್ಷದ ಅಣ್ಣ? ಇದು ಆಗಿದೆ ಅಣ್ಣ, 6 ವರ್ಷ ಆಗಿದೆ. 6 ವರ್ಷ ಆಗಿದೆಯಾ? ರೈಡಿಂಗ್ ಕರೆಕ್ಟ್ ಆಗಿದೆ. ರೈಡಿಂಗ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಇದು ಮೇಲ ಫೀಮೇಲ್ ಅಣ್ಣ? ಗಂಡು ಕುದುರೆ.
ಹೈಟ್ ಇನ್ನ ಇಷ್ಟೇ ಬರುತ್ತೆ, ಇನ್ನ ಹೈಟ್ ಬರುತ್ತೆ ಅಣ್ಣ ಇದು. ಅಣ್ಣ ಇದು ಇಷ್ಟೇ ಅಣ್ಣ, 64 ಇದ್ದಾನೆ ಇಷ್ಟೇ ಅಣ್ಣ. ಸೈಜ್ ಇಷ್ಟೇ ಇದೆ. ಸೈಜ್ ಇಂದ ಸೈಜ್ ಮಾಡ್ಬೋದು, ಸೈಜ್ ದಪ್ಪ ಮಾಡ್ಬೋದು. ಹೈಟ್ ಇಷ್ಟೇ ಅಣ್ಣ. ಇದಕ್ಕೆ ದಿನ ಊಟ ಏನು ಕೊಡ್ತೀರಾ? ದಿನ ರಾಗಿ ಹುಲ್ ಕೊಡ್ತೀವಿ, ಜೋಳದ ಕಡ್ಡಿ ಕೊಡ್ತೀವಿ, ಬೂಸಾ ಕೊಡ್ತೀವಿ, ಗ್ರಜಿಂಗ್ ಕೊಡ್ತೀವಿ, ಬೂಸಾನು ಮಾಮೂಲಿ ಮನುಷ್ಯರು ತಿನ್ನೋ ಐಟಮ್ ಆ ಥರ ಏನು ಎಲ್ಲ ಥರ ಹಾಲಿನ ಅಣ್ಣ. ಇವಾಗ ರೈಡಿಂಗ್ ಮಾಡ್ತಿರಲ್ಲ, ಈಗ ರೈಡಿಂಗು ನೀವು ಎಂತಕ್ಕೋಸ್ಕರ ಈ ಕುದುರೆ ಸಾಕಣೆ ನಾವು ರೈಡಿಂಗ್ಗೋಸ್ಕರನೇ ಮಾಡಿರೋದು. ಅಂದ್ರೆ ನೀವು ಓನ್ ಯೂಸ್ ಮಾತ್ರ. ಈಗ ಅಕಸ್ಮಾತ್ ಯಾರ ರೈತರ ಮಕ್ಕಳು ಆಸಕ್ತಿ ಇರೋರು ಕೊಡಿಸ್ತೀವಣ್ಣ, ನನಗೆ ಕುದುರೆ ಬೇಕು ಅಂತ ಅಂದ್ರೆ ತರಿಸ್ಕೊಡ್ತೀವಿ. ಯಾವ ಊರಣ್ಣ? ಸಾತ್ತೂರು. ಅಣ್ಣ, ಈ ಕುದುರೆ ಬಗ್ಗೆ ಹೇಳ್ಬೋಣ ಅಂತ. ಎತ್ಕೊಳ್ಳು ನಿಮ್ಮ ಅಣ್ಣ ಇವು ನನ್ನ ಫ್ರೆಂಡ್ ಇದಣ್ಣ, ಫ್ರೆಂಡಾ? ಭರತ್ ಅಂದ್ಬಿಟ್ಟು ನನ್ನ ಫ್ರೆಂಡ್ ಅವ್ರದ್ದು. ಹಾಂ, ಒಂದೇನ ಅಣ್ಣ? ಸಿಂಗಲ್ ಎಲ್ಲ ಅವ್ರದ್ದೇನಾ? ಅಣ್ಣ ಈ ಕುದುರೆ ಹೆಸರು ಅಣ್ಣ ಇವಳು ಅಲೆಕ್ಸಾ ಅಂತ. ಒಂಚೂರು ಹಿಂಗೆ ಬಂದ್ಬಿಡೋಣ. ಏನಣ್ಣ? ಅಲೆಕ್ಸಾ ಅಂತ ಹೆಣ್ಣು ಕುದುರೆ ಅಣ್ಣ. ಇದು ರೈಡ್ ಅಣ್ಣ? ಇದು ರೈಡಿಂಗ್ ಇದೆ ಅಣ್ಣ. ಅಣ್ಣ ಏನು ನೀವು ಇದರಲ್ಲಿ ತಳಿ ಏನು ಇದು ಮಾಡಬೇಕು? ಇದು ಮಾರವಾಡಿ ಅಂತ ಬರುತ್ತೆ ತಳಿ, ನಮ್ಮ ನಾಟಿ ತಳಿ, ದೇಸಿ ತಳಿ ಅಣ್ಣ. ಸ್ವಲ್ಪ ಕತ್ತಿತ್ತು ಸರ್ ನಾಕ. ಅಲ್ಲ ಅಣ್ಣ, ಇದ್ರ ಮೇಂಟೆನೆನ್ಸ್ ಇಬ್ಬರೇ ಮಾಡ್ತೀರಲ್ಲ ಬೇರೆ ಬೇರೆ ಇದ್ದೀರಾ? ಇಲ್ಲ, ಲೇಬರ್ ಇದಾರಣ್ಣ, ಅದಕ್ಕೆ ಬೇರೆ ಲೇಬರ್ ಇದ್ದೀವಿ. ಲೇಬರ್ ಇದ್ದಾರೆ. ಅಣ್ಣ ಇದ್ರ ಮೇಂಟೆನೆನ್ಸ್ ಹೇಳ್ಬಿಡೋಣ, ಏನು ಮೇಂಟೈನ್ ಮಾಡ್ಬೋದು? ಇವಾಗ ಯಾರೋ ಒಬ್ಬರ ಕುದುರೆಗಳು ಅಕಸ್ಮಾತ್ ನೀವು ನೋಡಿ ನಾಟಿ ಹಸು ಹೆಂಗ್ ಸಾಕ್ತಿರೋ ಅಷ್ಟೇ ಅಣ್ಣ ಮೇಂಟೆನೆನ್ಸ್ ಅಣ್ಣ. ತಿಂಗಳಿಗೆ ಎಷ್ಟು ಖರ್ಚು ಬೀಳುತ್ತೆ ಅಣ್ಣ? ನೀವು ಮಾಡ್ದಂಗೆ ನಿಮ್ಮಲ್ಲಿ ಫ್ರೀ ಗ್ರೇಸಿಂಗ್ ಸ್ಪೇಸ್ ಇದೆ ಅಂತ ಖರ್ಚು ಬರಲ್ಲ. ಸ್ಟೇಬಲ್ ಫೀಡಿಂಗ್ ಮಾಡಿದ್ರೆ ಖರ್ಚು ಜಾಸ್ತಿ ಬರುತ್ತೆ. ನಾರ್ಮಲ್ ಆಗಿ ನೋಡ್ಕೋತೀವಿ ಅಂದ್ರೆ ಎಷ್ಟು ಖರ್ಚು ಮಾಡಬೇಕು ಅಣ್ಣ? ನಿಮ್ಗೆ ಒಂದು 5-6 ಸಾವಿರ ರೂಪಾಯಿ ಬೇಕಣ್ಣ ತಿಂಗಳಿಗೆ. 5-6 ಸಾವಿರ? 5-6 ಸಾವಿರ ರೂಪಾಯಿ ಬೇಕು. ಒಂದು ಕುದುರೆಗೆ 2 ಸೇರಾ? 2ರಿಂದನೂ ಆಗುತ್ತೆ ಅಣ್ಣ. ಒಂದು 6-7 ಸಾವಿರ ಆಗುತ್ತೆ ಅಣ್ಣ. ಈ ಮಾಮೂಲಿ ಈಗ ನಾವು ಆಚೆ ಕಡೆ ಹೊರಗಡೆ ಮೇಸ್ಕೊಬತ್ತೀವಿ ಅನ್ಕೊಳ್ಳಿ, ಅಷ್ಟೇ ಮಾತ್ರ ಇಲ್ಲ ಎಕ್ಸ್ಟ್ರಾ ಏನೋ ಫೀಡ್ ಕೊಡ್ಬೇಕು ಅಣ್ಣ? ಎಕ್ಸ್ಟ್ರಾ ನಾವು ಬೂಸಾ ಕೊಡ್ತಾ ಇದೀವಿ, ಕ್ಯಾರೆಟ್ ಕೊಡ್ಬೋದು. ನೀವು ಹೆಂಗ್ ಫೀಡ್ ಕೊಡ್ತೀರಾ ಹಂಗೆ ಕೆಲಸ ಮಾಡಿಸ್ಬೇಕಣ್ಣ. ಅದಕ್ಕೆ ಹಂಗೆ ಸುಮ್ಮನೆ ತುಂಬಕ್ಕಾಗಲ್ಲ. ಹಸು ಥರ ಮೆಲ್ಕ್ ಹಾಕಲ್ಲ ಇವು. ಅಣ್ಣ ಅಲ್ಲಿ ತಂದು ನೀವು ಇಲ್ಲಿ ರೈಡಿಂಗ್ ಕಳಿಸ್ತಾರಾ ಇಲ್ಲ ಅಲ್ಲೇ ರೈಡಿಂಗ್ ಇರೋ ಕುದುರೆನೇ ತಂದ್ವಿ ನಾವು. ಅಲ್ಲೇ ರೈಡಿಂಗ್ ಇರೋ ಕುದುರೆ. ಯಾವ ಊರಿಂದ ಅಣ್ಣ ತಂದಿದ್ದು? ಅಣ್ಣ ಇದು ಮಹಾರಾಷ್ಟ್ರದಿಂದ ತಂದಿರೋದು, ಅಕ್ಲೂಜಿಂದ. ಮಹಾರಾಷ್ಟ್ರದಿಂದ 2 ಲಕ್ಷ ಬಿದ್ದಿದೆ. ನಾನು ಮೊನ್ನೆ ಮಹಾರಾಷ್ಟ್ರದಿಂದ ತಂದಿದ್ದು. ಗಾಡಿ ಬಾಡಿಗೆ ಎಲ್ಲ ಸೇರಿ 2 ಲಕ್ಷ ಬಿದ್ದಿದೆ. ಇಲ್ಲಿ ಬರೋದಕ್ಕೆ 2 ಲಕ್ಷ ಆಗಿದೆ. ಬನ್ನಿ, ಇಲ್ಲೂ ಸುಮಾರು ಥರ ಎತ್ತುಗಳಿವೆ. ಅಲ್ಲಿ ಒಬ್ಬರು ಯಜಮಾನರು ಇದ್ದಾರೆ, ಅವ್ರನ್ನ ಕೇಳ್ತೀನಿ ಯಾವ ಥರ ಎತ್ತು, ಎಷ್ಟಲ್ಲಿದೆ, ಏನು ಎತ್ತ ಅಂತ. ಬನ್ನಿ ಅವ್ರನ್ನೇ ಕೇಳೋಣ ಯಾವ ಬ್ರೀಡು ಇದು ಅಂತ. ಮತ್ತು ಯಾವ ನಿಮ್ಮದು? ಅಲ್ಲಾಳು. ಎಷ್ಟಲ್ಲೂ ತಾತ ಇವು? ಅಲ್ಲಾಗ್ಲಿವಾ? ತಾತ ಎಷ್ಟು ಜೊತೆ ಎಷ್ಟು ರೇಟು? 2,20,000. ನೀವು ತೊಗೊಂಡು ಎಷ್ಟು ವರ್ಷ ಆಯ್ತದ ಇದು? ಒಂದು ತಿಂಗಳಾಯ್ತಾ ನೀವು ತೊಗೊಂಡು? ಇದು ಬಿಟ್ರೆ ಬೇರೆ ಎಲ್ಲರೂ ಸಾಕಿ ಅದು ಕೊಟ್ಬಿಟ್ಟು ಇವು ತೊಗೊಂಡ್ರಾ? ನೀವು ಆಗಿನ ಕಾಲದಿಂದ ಸಾಕ್ತಾಯಿದ್ದಾರೆ, ಈಗ ರೀಸೆಂಟ್ ಎತ್ಕೊಂಡು ಸಾಕ್ತಾಯಿದ್ದಾರಾ? ನಿಮ್ಮ ಊರಿ ನಿಮ್ಮ ಹೆಸರಣ್ಣ? ಯಾವ ಊರು? ಲಕ್ಷ್ಮೀಪುರ ಅಣ್ಣ. ಲಕ್ಷ್ಮೀಪುರ, ಮಳಗಾಲ್ ಪಕ್ಕ ಲಕ್ಷ್ಮೀಪುರ ಅಣ್ಣ. ಅಣ್ಣ ಇದು ಜಾತಿ ಅಣ್ಣ? ಇದು ಎಚ್ ಎಫ್ ಅವ್ರಿ, ಪ್ಯೂರ್ ಎಚ್ ಎಫ್ ಎಸ್ ಬಿಡ ಅಣ್ಣ. ಈ ಬೀಡಿಂಗು ನೀವು ಎಲ್ಲಿಂದ ಇದು ಪರ್ಚೇಸಿಂಗ್ ಮಾಡೋರು ಇಲ್ಲ ತಂದ್ರ? ಅಣ್ಣ ನಾನು 1 ವರ್ಷದ ತಂದಿದ್ದು, ನಮ್ಮಲ್ಲಿ 2 ವರ್ಷದಿಂದ ಸಾಕ್ತಾ ಇದ್ದೀನಿ ಇದ್ರನ್ನ. ಹೌದು ಅಣ್ಣ. ಈಗ ವರ್ಷದ ಕರ ಎಷ್ಟು ಕಣ ತಂದ್ರಿ ಅಣ್ಣ? ಅವಾಗ 70,000. 70,000. ಈಗ ಎಷ್ಟು ವರ್ಷ ಆಗಿದೆ ಅಣ್ಣ ಇದಕ್ಕೆ? 3 ವರ್ಷ ಅಣ್ಣ. 3 ವರ್ಷ ಆಗೈತ್ಯಾ ಅಣ್ಣ? ಇವಾಗ ಕ್ರಾಸಿಂಗ್ ಮಾಡ್ತಾ ಇದ್ದೀರಾ ಇದರಲ್ಲಿ? ಹೌದು ಅಣ್ಣ. ಈಗ ನಮ್ಮ ರೈತರು ದನಗಳು ಬೇಕು ಅಂದ್ರೆ ಕ್ರಾಸಿಂಗ್ ಮಾಡ್ತೀರಿ? ಹೌದು ಅಣ್ಣ. ಅಣ್ಣ ಇದ್ರ ಹಾಲಿನ ಕೆಪಾಸಿಟಿ ಏನು ಅಣ್ಣ ಇದು ಕ್ರಾಸಿಂಗ್ ಮಾಡೋದು? ಎಷ್ಟು? 30 ಲೀಟ್ರ್. ಸ್ವಲ್ಪ ಜರ ಹೇಳಿ. 30 ಲೀಟ್ರ್ ಅಣ್ಣ. 30 ಲೀಟ್ರು? ಹೌದು ಅಣ್ಣ. ಇದು ಕ್ರಾಸ್ ಮಾಡಿದವು ಅಣ್ಣ. ಕರುಗಳು ಇವಾಗ ಹುಟ್ಟವೆ. ನಮ್ಮ ಮನೇಲಿ ಒಂದು ಓರ್ಗರ ಸಾಕ್ತಾ ಇದ್ರ ಮಗನೇ ಅದೇ ತೋರಿಸ್ತೀನಿ ಬೇಕಾರೆ. ನಮ್ಮೂರ್ಲಿ ಅಕ್ಕಪಕ್ಕ ಹೆಣ್ಗರು ಒಳಗೆ ಹಾಕವೆ. ಇನ್ನು ಯಾವ್ದು ಈಟಿಗೆ ಯಾವ್ದು ತಗೊಳೋದು ಯಾವ್ದು ಇಲ್ಲ ಸ್ಟೇಜ್ ಇಲ್ಲ ಅಣ್ಣ. ಅಂದ್ರೆ ಇವಾಗ ಕರುಗಳು ಇನ್ನ ನೀವು ಇದರಲ್ಲಿ ಹಾಲು ನಿಮ್ಗರಿ ತೆಗ್ದಿದ್ದೀರಾ ತೆಗಿಲಿಲ್ವಾ? ಅಣ್ಣ ಇದ್ರ ಹುಟ್ಟಿದೆ ನಮ್ಮ ಮನೇಲಿ 22 ಲೀಟ್ರ್ ಬರ್ತದೆ ಅಣ್ಣ. 3 ದುಡ್ಡು ಹೊಸು ಒಂದು ಕೊಟ್ಟು ಮೇಲು 22 ಲೀಟರ್ ಬರ್ತದ. 22 ಲೀಟರ್ ಫಸ್ಟ್ ಸ್ಟಾರ್ಟಿಂಗ್ 8-9 ಬದೈತು. ಇದು ಬಿಟ್ಟ ಮೇಲೆ ಇದಕ್ಕೆ ಬಲ ಓರಿ ಆಗಿದ್ರ ಅದ್ರ ಮಗ ಅದೇ 22 ಲೀಟರ್. ಇದೇ ತರ ಪ್ಯೂರ್ ಹುಟ್ಟಿದ್ಯಾ ಅದು? ಪ್ಯೂರ್ ಅಣ್ಣ. ಇವಾಗ ಹಾಲು 22 ಲೀಟರ್ ಹಾಲು ಹೊಡಿತಾ ಇದೆ ಅದು. ಹೌದು ಅಣ್ಣ. ಈಗ ತಿರ್ಗಾ ಫಲ ಓರಿ ಬಿಡಿ, ತಿರ್ಗಾ 2 ತಿಂಗಳು ಫಲ. ಇದೇ ಬಿಡಿ, ತಿರ್ಗಾ 2 ತಿಂಗಳು ಫಲ ಅಣ್ಣ. ಇದಕ್ಕೆ ಡೈಲಿ ಏನೇನು ಫುಡ್ ಕೊಡ್ತೀರಾ ಅಣ್ಣ? ಬೆಳಿಗ್ಗೆ ಚಕ್ಕ ಬುಸ, ಪಿಡ್ಸು, ಹಿಂಡಿ. ಹಾಂ, ವಾರಕ್ಕೆ 1-2 ಸತಿ ಕೊಬ್ಬರಿ ಬೆಲ್ಲ ಅಷ್ಟೇ. ತಿಂಗಳು ಮೇಂಟೆನೆನ್ಸ್ ಎಷ್ಟು ಬೀಳುತ್ತೆ ಅಣ್ಣ? ದಿನ 500 ರೂಪಾಯಿ ಬೀಳುತ್ತೆ. ಡೈಲಿ 500 ರೂಪಾಯಿ? 15,000 ರೂಪಾಯಿ. ಸಾಯಂಕಾಲ 15,000 ರೂಪಾಯಿ.
ಅಣ್ಣ ನಿಮ್ಮ ಹೆಸರು? ಅಶ್ವಥ್ ಅಂತ. ಅಣ್ಣ ಇದು ಕ್ರಾಸ್ ಮಾಡಿ ನಿಮ್ಮ ದನಿಗೆ ಕ್ರಾಸಿಂಗ್ ಆಗಿದೆ ಅಣ್ಣ? ಅಣ್ಣ ಯಾವ ಥರ ಬಂದಿದೆ ಅಣ್ಣ? 7 ತಿಂಗಳಾಗೈತೆ, ಫಲ ಐತೆ, ಫಲ ನಿಂತಿದೆ. ನಾವೆಲ್ಲ ಈಟ್ ಕೊಡ್ಸಿದ್ರೆ ನಾವು ಈಟ್ ತಿಂತಿರ್ಲಿಲ್ಲ. ಸಾಕಾಗಿ ಅಂದ್ರೆ ಕಡಸ ಅದು ಹಸನ ಅಣ್ಣ? ಕಡಸು. ಯಾವ ಜಾತಿ ಯಾವ್ದು ಅಣ್ಣ ಅದು? ಜಾತಿ ಬಂದು ನಮಗೆ ಸಿಂಧಿ ಬರ್ತದೆ ಅದು. ಸಿಂಧಿ ಈಗ ನಿಂತ ಇದೆ. ನಮ್ಮ ಒಳ್ಳೆ ಕೆರ ಐತೆ, ಹಸುಗಳು ಮತ್ತೆ ಸೀಮಸು ಐತೆ. ಹೌದಾ ಅಣ್ಣ? ನಿಮ್ಮ ನಂಬರು ರೈತರು ಬೇಕು ಈಗ ಇದ್ರಲ್ಲಿ ಕ್ರಾಸಿಂಗ್ ಮಾಡಿಸ್ಬೇಕು ಅಂದರೆ ಮಾಡಿಕೊಡ್ತೀರಾ? ಏನಣ್ಣ ರೈಟು? 400 ರೂಪಾಯಿ. ಅಣ್ಣ ನಿಮ್ಮ ಹೆಸರು? ಸ್ವಾಮಿ ಅಣ್ಣ. ನಿಮ್ಮ ಫೋನ್ ನಂಬರ್ 911 38 29 447. ಥ್ಯಾಂಕ್ಸ್. ನಾವು ಬಂದಿರೋದೇ ಕೃಷಿ ವಸ್ತು ಪ್ರದರ್ಶನ. ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ನಮ್ಮ ಹಳ್ಳಿ ಸೊಗಡಿನಲ್ಲಿ ಯಾವ ಥರ ಇರುತ್ತೆ ಅಂತ ನಾವು ದೊಡ್ಡದಾಗಿ ನೋಡ್ಬೋದು. ಆದರೆ ಇಲ್ಲಿ ಚಿಕ್ಕದಾಗೆ ತೋರಿಸಿದೆ ವಸ್ತು ಪ್ರದರ್ಶನ ಯಾವ ಥರ ಇದೆ. ಕೃಷಿ ಹೊಂಡ ನೋಡ್ತಾ ಇರ್ಬೋದು. ಹಾಗೆ ಸುಮಾರು ಥರ ಹಳ್ಳೀಲಿ ಯಾವ ಥರ ಒಂದೊಂದು ವಸ್ತು ಅನ್ನೋದು ಇದಿರುತ್ತೆ, ಪಾತಿ ಗೀತಿ ಆ ಥರ ವ್ಯವಸ್ಥೆಯಲ್ಲಿ ಒಂದು ತೋರಿಸಿದ್ದಾರೆ. ಹಾಗೆ ಇಲ್ಲಿ ನೋಡಿ ನಮ್ಮ ದವಸ ಧಾನ್ಯಗಳನ್ನು ಉಪಯೋಗಿಸಿ ನಮ್ಮ ರೈತ ನಮ್ಮ ಹೆಮ್ಮೆ ಅಂತ ಒಂದು ಇದೇ ಮಾಡಿದ್ದಾರೆ. ಸಖತ್ತಾಗಿದೆ ಮಾತ್ರ. ಹಾಗೆ ಈಗ ನೋಡ್ತಾ ಇರ್ಬೋದು ತೊಗರಿಕಾಯಿ ಆಗಿರ್ಬೋದು, ಭತ್ತ, ಅವರೆಕಾಯಿ, ಹಾಗೂ ಇಲ್ಲಿ ನೀವು ಹೇಳ್ತಿದ್ದೀರಲ್ಲ ಅವರೆಕಾಯಿ ಕಟ್ಟಿದ್ದು. ಹಾಗೆ ಇದು ನೋಡಿ ನಿಮಗೆ ಹರಳೆಣ್ಣೆಗೆ ಉಪಯೋಗಿಸ್ತಾರಲ್ಲ ಹಳ್ಳ ಇದೆ ಅದು. ಹಾಗೆ ಅಮರಾಕ್ಸ್ ಅಂತ ಸುಮಾರು ಥರ ಪದಾರ್ಥಗಳು ನಾವು ಯಾವಾಗೂ ನೋಡದಿರೋವಂಥ ಪದಾರ್ಥಗಳು ಈ ಕೃಷಿ ಮೇಳಕ್ಕೆ ಬಂದರೆ ನಾವು ನೋಡ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಬೀಜಗಳು. ಇದು ಸೌತೆಕಾಯಿ ಬೀಜ, ಹಾಗೆ ಈರುಳ್ಳಿ ಬೀಜ, ಸುಮಾರು ಥರ ಪದಾರ್ಥಗಳ ಬೀಜ ಇದು. ಇದನ್ನು ತಗೋಗಿ ನೆಟ್ಟರೆ ಗಿಡ ಮರ ಬೆಳೆಯುತ್ತೆ. ಅದಕ್ಕೆ ನೋಡಿ ಕೃಷಿ ಮೇಳದಲ್ಲಿ ಎಲ್ಲ ಥರ ವಿಧ ನಮ್ಗೆ ಗೊತ್ತಿಲ್ಲದೆ ಇರೋವಂಥದ್ದೆಲ್ಲ ಇಲ್ಲಿ ಸಿಗ್ತವೆ. ಹಾಗೆ ಬನ್ನಿ, ಆರ್ಗ್ಯಾನಿಕ್ ಆಗಿರೋ ಐಟಮ್ ಇವೆಲ್ಲ ನೋಡ್ತಾ ಇದ್ದೀರಿ. ಜೈವಿಕ್ ಸತ್ವ ಅಂತ ಐಟಮು, ಶುಂಠಿ ನೋಡಿ, ಅಷ್ಟುದ್ ಪುಡಿ, ಇದು ಹೆಸರು ಬೇಳೆ, ಸುಮಾರು ಥರ ಐಟಮ್ಗಳು, ಆರ್ಗ್ಯಾನಿಕ್ ಐಟಮ್ಗಳು ಇವೆಲ್ಲ. ಎಲ್ಲ ಥರ ಆರ್ಗ್ಯಾನಿಕ್ ಐಟಮ್ಗಳನ್ನ ಇಲ್ಲಿ ತೋರಿಸಿದ್ದಾರೆ. ಬೇಳೆಯಿಂದ ಹಿಡ್ದು ಕಡಲೆಕಾಳು ಇನ್ನೂ ಮುಂತಾದ ಆರ್ಗ್ಯಾನಿಕ್ ಐಟಮ್ಗಳು ಇಲ್ಲಿ ಸಿಗ್ತವೆ. ಬನ್ನಿ ಅವ್ರ ತವೇ ಕೇಳೋಣ ಯಾವ ಥರ ಆರ್ಗ್ಯಾನಿಕ್ ಐಟಮು ಇನ್ನೂ ಯಾವ್ಯಾವ ಥರ ಬರ್ತವೆ ಅಂತ ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಇದು ಆರ್ಗ್ಯಾನಿಕ್ ಐಟಮ್ ಅಂತ ಹೇಳ್ತೀರಿ, ಯಾವ್ಯಾವ ಥರ ಬರುತ್ತೆ ಆರ್ಗ್ಯಾನಿಕ್ ಐಟಮಲ್ಲಿ? ಆರ್ಗ್ಯಾನಿಕ್ ಐಟಮ್ ಅಂತಂದ್ರೆ ನಮ್ದು ಆಕ್ಚುಲಿ ಒಂದು ರೈತ ಉತ್ಪಾದಕರ ಕಂಪನಿ. ಇಲ್ಲಿ ನಾವು ಕನಕಪುರದಲ್ಲಿ ಮುಖ್ಯವಾಗಿ ನೈಸರ್ಗಿಕ ಮತ್ತು ಸಾವಯವ ಕೃಷಿ ಬಗ್ಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. 627 ಜನ ರೈತರಿದ್ದಾರೆ. ಯಾವುದೇ ರೀತಿಯಾದಂತಹ ರಾಸಾಯನಿಕವನ್ನ ಉಪಯೋಗಿಸ್ದಲೆ, ಗೊಬ್ಬರಕ್ಕಾಗ್ಲಿ ಕೀಟನಾಶಕಗಳಾಗ್ಲಿ ಉಪಯೋಗಿಸ್ದಲೆ ಬೆಳೆಸ್ತಕ್ಕಂಥದ್ದು. ಹಾಗಾಗಿ ನಿಮ್ದು ಏನೇನು ಐಟಮ್ ಸಿಗುತ್ತೆ ಆರ್ಗ್ಯಾನಿಕ್ ಅಲ್ಲಿ? ನಾಟಿ ತಳಿ ಭತ್ತದ ಅಕ್ಕಿ, ಸಿರಿಧಾನ್ಯಗಳು, ಮತ್ತೆ ಬೇಳೆಕಾಳುಗಳು, ತೊಗರಿ, ಅಲಸಂದೆ, ಉದ್ದು, ಹೆಸರು ಇವೆಲ್ಲ, ಮತ್ತೆ ಸಿರಿಧಾನ್ಯದ ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ಶಾವಿಗೆ, ಮತ್ತೆ ಹಪ್ಪಳ, ಮತ್ತೆ ರವೆ ಇವೆಲ್ಲನೂ ಕೂಡ ಸಿಗುತ್ತೆ. ಇದೆಲ್ಲ ಸಿರಿಧಾನ್ಯದ ರವೆ. ಬ್ಲ್ಯಾಕ್ ರೈಸ್ ಕೂಡ ಬ್ರೌನ್ ಶುಗರ್ ಇದೆಯಾ? ಹೌದು ಸರ್. ಇದು ಬೆಲ್ಲದ ಪೌಡ್ರಾ? ಇದು ಇದು ಆಕ್ಚುಲಿ ತಾಳೆ ಮರ ಬರುತ್ತಲ್ಲ, ತಾಟಿ ನಿಂಬು ಅಂತ ಹೇಳ್ತಾರೆ, ಅದ್ರದ್ದು ಸಕ್ಕರೆ. ಇದು ಕೋಕೋನಟ್ ಶುಗರ್. ಇದು ನಿಮ್ಮ ಹೆಸರು? ಸುಜಯ್. ಬ್ರಾಂಚ್ಗಳು ಎಲ್ಲೆಲ್ಲಿವೆ ನಿಮ್ಮದು? ನಮ್ದು ಕನಕಪುರದಲ್ಲಿ BDCC ಬ್ಯಾಂಕ್ ಪಕ್ಕ ಇದೆ. ಮತ್ತೆ ಬೆಂಗಳೂರಲ್ಲಿ ಪ್ರತಿ ಭಾನುವಾರ ರಾಗಿ ಕಣ ಅಂತ ಹೇಳಿ ಸಂತೆ ನಡೆಯುತ್ತೆ, ಅಲ್ಲಿ ನಮ್ಮದು ಸ್ಟಾಲ್ ಇಡ್ತೀವಿ. ಬ್ರಾಂಚಸ್. ನಿಮ್ದು ಆನ್ಲೈನ್ ಆರ್ಡ್ರ್ ಏನಿರುತ್ತೆ ಸರ್? ವಾಟ್ಸಪ್ ಮುಖಾಂತರ ಕಳಿಸಿದ್ರೆ ಆರ್ಡರು ಅದರಲ್ಲಿ ಡೋರ್ ಡೆಲಿವರಿ ಕೊಡ್ತೀವಿ. ಬೇರೆಯವ್ರನ್ನವ್ರಿಗೆ ಪೋಸ್ಟಲ್ ಮುಖಾಂತರ ಪೋಸ್ಟ್ ಮುಖಾಂತರ ಕಳಿಸ್ತೀರಾ? ನಿಮ್ಮದ್ರಲ್ಲಿ ಮಾಮೂಲಿ ಈಗ ಐಟಮ್ಗಳೆಲ್ಲ ನೀವೇ ಹೈಜಿನಿಕ್ ಆಗಿ ಪ್ಯಾಕ್ ಮಾಡ್ತೀರಾ, ಇಲ್ಲದ್ರೆ ಔಟ್ಸೈಡಿಂದ ಪ್ಯಾಕ್ ಆಗಿಬಿಡುತ್ತಾ? ಇಲ್ಲ, ನಮ್ಮ ರೈತರಿಂದ ನಾವು ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ಮಾಡಿದ್ಮೇಲೆ ಇಲ್ಲಿ ನಮ್ಮಲ್ಲಿ ಸ್ಟಾಫ್ ಇದ್ದಾರೆ, ಅದನ್ನ ಕ್ಲೀನಿಂಗು ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ. ಮತ್ತೆ ಇದು ಸಾವಯವ ಪದಾರ್ಥ ಆಗಿರೋದ್ರಿಂದ ಬೇಗ ಹುಳ ಬರುತ್ತೆ, ಅದಕ್ಕೆ ಸಮಸ್ಯೆ ಅಂತ ಏನೋ ಹೊರಗೆ ಬರೋಕ್ಕೆ ಆಗಿಲ್ಲ. ಹಾಗಾಗಿ ನಾವು ಸುಮಾರಷ್ಟು ಪದಾರ್ಥಗಳನ್ನ ವ್ಯಾಕ್ಯೂಮ್ ಪ್ಯಾಕ್ ಮಾಡ್ತೀವಿ, ಅಂದರೆ ಪೂರ್ತಿ ಏರನ್ನ ತೆಗೆದಿರುತ್ತೆ. ಸೊ ಇದು 6 ತಿಂಗಳಿಂದ 1 ವರ್ಷ ಇಟ್ಟರೂ ಕೂಡ ಹುಳದ ಸಮಸ್ಯೆಯನ್ನು ನಾವು. ಇಲ್ಲಿ ಯಾವುದೇ ಐಟಮಲ್ಲಿ ಎಕ್ಸ್ಪೈರಿ ಎಷ್ಟು ತಿಂಗಳು ಬರುತ್ತೆ ನಿಮಗೆ? ಮ್ಯಾಕ್ಸಿಮಮ್ 3 ರಿಂದ 4 ತಿಂಗಳು ಸರ್. 4 ತಿಂಗಳು ಮೇಲಾದರೆ ಹಾಳಾಗುತ್ತೆ ಐಟಮು? ಹಾಳಾಗತ್ತೆ ಅನ್ನೋದಕ್ಕಿಂತ ಅದು ಸ್ವಲ್ಪ ಡಿಟೇರಿಯೇಟ್ ಆಗ್ತಾ ಹೋಗುತ್ತೆ, ಸ್ವಲ್ಪ ಡೌನ್ ಆಗ್ತಾ ಬರುತ್ತೆ. ಇದು ನೀವೇ ಆರ್ಗ್ಯಾನಿಕ್ ಆಗೆಲ್ಲ ಇದು ಮಾಡಿ ಪೌಡ್ರ್ ಮಾಡಿರೋದು? ಇದು ನಾರ್ಮಲಾಗಿ ಯಾವುದೂ ಇದಿಲ್ಲ, ಕೆಮಿಕಲ್ಸು ಆ ಥರ ಏನಿಲ್ಲ, ಎಲ್ಲ ಪೂರ್ತಿ ಆರ್ಗ್ಯಾನಿಕ್.
ಸರ್ ನಮ್ಮ ವೀಕ್ಷಕರಿಗೆ ನಿಮ್ಮ ನಂಬರ್ ಹೇಳಿ. 79743890. ನಿಮಗೆ ನೋಡ್ತಾ ಇದ್ದೀರಲ್ಲ, ಈಗ ನಿಮಗೆ ಹಪ್ಪಳ ಇರ್ಬೋದು, ಆ ಹಪ್ಪಳನೂ ಆರ್ಗ್ಯಾನಿಕ್ ಆಗಿದೆ. ನಾರ್ಮಲಾಗಿ ಯೂಸ್ ಮಾಡಿದಾಗ ಅದಕ್ಕೆ ಕೆಮಿಕಲ್ ಅಂತ ಬೆರೆಸಿರ್ತಾರೆ, ಆದರೆ ಇಲ್ಲಿ ಆರ್ಗ್ಯಾನಿಕ್ ಆಗಿ ತೋರಿಸ್ತಾ ಇದೆ ನೋಡಿ. ಇವೆಲ್ಲ ಓನ್ನಾಗೆ ಇವರೇ ಆರ್ಗ್ಯಾನಿಕ್ ಆಗಿ ಪ್ಯಾಕ್ ಮಾಡಿರೋದು. ಆಯಿಲ್ ಕೂಡ ಇದೆ, ಫುಲ್ ಪೌಡರ್ ನೋಡಿ. ಇದು ಬೆಲ್ಲದ ಪೌಡರ್ ಇದು. ಹಾಗೆ ಸುಮಾರು ಥರ ಐಟಮ್ ಇದೆ. ಇಲ್ಲಿ ಎಲ್ಲ ಥರ ಐಟಮ್ ತೋರ್ಸೋಕ್ಕಾಗಲ್ಲ, ಆದರೂ ನೋಡಿ ಅವರೇ ಏರೆಲ್ಲ ಔಟ್ ಮಾಡಿ ಆರ್ಗ್ಯಾನಿಕಾಗಿ ಪ್ಯಾಕ್ ಮಾಡಿದ್ದಾರೆ. ಬ್ಲ್ಯಾಕ್ ರೈಸ್ ನೋಡಿ, ಇದು ಬ್ರೌನ್ ಶುಗರ್. ಇದು ಬ್ರೌನ್ ಶುಗರ್ ಯಾವ ಥರ ಇದೆ, ಇದು ಬ್ಲ್ಯಾಕ್ ರೈಸ್ ಅಂತ. ನೀವು ಯಾರು ಯೂಸ್ ಮಾಡಲ್ಲ ಇದನ್ನ, ಎಲ್ಲ ಬರೀ ವೈಟ್ ರೈಸ್ ಯೂಸ್ ಮಾಡ್ತೀರಾ. ಆದರೆ ನೋಡಿ ಇಲ್ಲಿ ಬ್ಲ್ಯಾಕ್ ರೈಸ್ ಇದೆ, ಸುಮಾರು ಥರ. ಇದು ನೋಡಿ, ಇದು ಗೋಧಿ. ಇದು ನೋಡಿ ಆರ್ಗ್ಯಾನಿಕ್ ಆಗಿದೆ. ಸರಿನಾ, ಥ್ಯಾಂಕ್ ಯು. ನೋಡೋದ್ರಲ್ಲಿ ಯಾವ ಥರ ಆರ್ಗ್ಯಾನಿಕ್ ಇದೆ ಅಂತ ನೋಡಿ. ಇಲ್ಲಿ ಡಿಫ್ರೆಂಟ್ ಆಗಿರೋ ಹಣ್ಣುಗಳಿವೆ, ಹಾಗೆ ಬುಡದಲ್ಲಿ ಹಾಗೆ ರಂಬೆಲ್ ಬೆಳೆಯೋ ಆಲಿಗೆಡ್ಡೆ ಎಲ್ಲ ಇದೆ. ಬನ್ನಿ ಯಜಮಾನ್ರು ಯಾವ ಥರ ಎಕ್ಸ್ಪ್ಲೇನ್ ಮಾಡಿ ನಮಗೆ ತಿಳಿಸ್ಕೊಡ್ತಾರೆ ಅಂತ ಅವ್ರ ಬಾಯಿಂದನೇ ನಾವು ಕೇಳೋಣ. ಸರ್, ಇದು ಬಳ್ಳಿ ಆಲಿಗೆಡ್ಡೆ ಅಂತ. ಬಳ್ಳಿ ಆಲಿಗೆಡ್ಡೆ. ನಮಸ್ಕಾರ ಗೌಡ್ರೆ. ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೆಯ ಗೆಡ್ಡೆ ಇದು. ಹಿಂದೆ ಸೀತಾದೇವಿ ವನವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಕಾಡಲ್ಲಿ ಗೆಡ್ಡೆ ಗೆಣಸು ತಿಂತಿದ್ರು ಅಂತ ಅಲ್ಲಿ ಹೇಳ್ತಾರೆ. ನಾವು ಅಲ್ಲಿ ಗೋವಾಟಿ, ಅಸ್ಸಾಮು ಆ ಕಡೆಯಿಂದ ಕಲೆಕ್ಟ್ ಮಾಡಿ ತಂದು ಹಾಕಿದ್ದೀವಿ. ದಾಂಡೇಲಿಯಲ್ಲಿ ಬೆಳೀತಾರೆ, ಆಮೇಲೆ ಇಲ್ಲಿ ಕೇರಳದಲ್ಲಿ ವಯನಾಡಲ್ಲಿ ಬೆಳೀತಾರೆ. ಹಂಗೆ ನಾವು ಇದು ತಂದು ಪರಿಚಯ ಮಾಡಿ ಬೆಳೀತಾ ಇದ್ದೀವಿ. ನಾವು ಇದನ್ನ ತಿಂತಾ ಇದ್ದೀವಿ. ಇದು ಬಳ್ಳಿಲೂ ಬೆಳೀತೆ, ಕೆಳಗಡೆ ಬುಡದಲ್ಲೂ ಬೆಳೆಯುತ್ತಾ? ಗೆಡ್ಡೆ ಇದೆ ಸರ್. ಹಾಂ, ವರ್ಷಕ್ಕೊಂದ್ಸತಿ ಇದು. ಹಾಂ, ಮತ್ತೆ ಬಳ್ಳಿ ಡಿಸೆಂಬರ್ಗೆ ಅದೇ ಒಣಗೋಗ್ಬಿಡ್ತದೆ. ಮತ್ತೆ ಮುಂಗಾರು ಮಳೆ ಬಿದ್ದಾಗ ಉಗಾದಿ ಹಬ್ಬ ಆದ್ಮೇಲೆ ಮುಂಗಾರು ಮಳೆ ಬತ್ತು ಅಂದ್ರೆ ಅದಷ್ಟು ಅದೇ ಮೊಳಕೆ ಬರ್ತದೆ. ನೀರೇನು ಜಾಸ್ತಿ ಏನು ಬೇಕಾಗಿಲ್ಲ. ಊಟ ಮಾಡೋದು ಹೆಂಗ್ ಊಟ ಮಾಡೋದು ಅಂದ್ರೆ ಇನ್ನೇನು ಹೇಳಿ, ನಾರ್ಮಲ್ ಆಗಿ ಸಾರು ಮಾಡ್ಕೊಂಡು ಊಟ ಮಾಡೋದು. ಸರ್ ಇದೇನಿಲ್ಲ ನೋಡಿ, ಹಾಕಂಗಿಲ್ಲ. ಅದು ಒಳಗಡೆ ತೊಳಿಬೇಕದು, ಮಾಮೂಲಿ ತೊಳಿಲೇಬೇಕಲ್ಲ ಸರ್. ತೊಳಿಬೇಕದು ಒಂಥರ. ಇದನ್ನೆಲ್ಲ ಕಿತ್ಬಿಟ್ಟು ತೊಳೆದ್ಬಿಟ್ಟು ಮಾಮೂಲಿ ಪಲ್ಯ ಮಾಡ್ಕೊಂಡು ತಿನ್ಬೋದು. ಬಳ್ಳಿ ಆಲೂಗಡ್ಡೆ ಇದೇನಿದ್ರು ಮುಂಗಾರು ಮಳೆ ಬಿದ್ದಾಗಲೇ ನೆಡ್ಬೇಕು ಸರ್. ಒಂದ್ ತಗೊಂಡೋಗಿ ಹಾಕ್ರೋಣ, ನಿಮ್ಗೆ ವರ್ಷ ಅದೇ ಭತ್ತನೇ ಇರ್ತದೆ. ಮುಂಗಾರು ಮಳೆ ಉದ್ದ ಹಬ್ತದೆ. ಯಾವ್ದೋ ಒಂದು ಮರಕ್ಕೆ ಬಿಟ್ರು ಆಯ್ತು, ಬಳ್ಳಿಲೂ ಬಿಡ್ತದೆ, ಕೆಳಗಡೆ ಬುಡದಲ್ಲೂ ಬಿಡ್ತದೆ. ಕೆಳಗಡೆ ಇಷ್ಟಪ್ಪ ಆಗ್ತದೆ. ನೀವು ವರ್ಷ ಆತ ದಪ್ಪ ಆಗೋತದೆ. ಇದು ಸುಮಾರು ಒಂದು 10 ವರ್ಷ 15 ವರ್ಷ ಗಂಟು ಇರ್ತದೆ. ಇದೇ ತರ ಡಿಫ್ರೆಂಟ್ ಆಗಿರೋ ಐಟಮ್ ಯಾವ್ದೈತೆ? ಇದೇ ತರ ನೋಡಿ, ಇದು ಉರಿ ಗೆಣಸು ಅಂತ ಅಂತೀವಿ ನಾವು. ಇದನ್ನು ಅದೇ ತರ ಬರ್ತದೆ. ಆಮೇಲೆ ಇದು ಬಳ್ಳಿ ಗೆಣಸು ಭೂಮಿ ಎಲ್ಲ ಎಲ್ಲಿ ಮೇಲ್ಗಡೆ ಬರ್ತದೆ. ಬಳ್ಳಿ ಗಿಡದಲ್ಲಿ ಬರೋತಾನೆ ಇವೆಲ್ಲ ನೋಡಿ. ಇದು ಭೂಮಿ ಒಳಗೆ ಬರೋದು. ಇದು ನೋಡಿ, ಇದು ಭೂಮಿ ಒಳಗೆ ಬರೋದು. ಬಿಳಿಕಂ ಗೆಡ್ಡೆ ಅಂತ ಹೇಳ್ತಾರೆ ಸರ್, ಬೆಳ್ಳಿ ಇರ್ತದೆ. ಅದೇ ಇದು ಗೊತ್ತು. ಇದು ನೀಲಿ ಕಮ್ ಗೆಡ್ಡೆ, ನೀಲಿ ಬಣ್ಣ ಇರ್ತದೆ. ಇದು ಕರ್ಪರಿಯಂ ಗೆಡ್ಡೆ. ಇವೆಲ್ಲ ಭೂಮಿ ಒಳಗೆ ಬರ್ತದೆ. ಆಮೇಲೆ ಇದು ಮಿಂಗಡಿ ದಿನಸು ಅಂದ್ರಣ ಬಹಳ ಚೆನ್ನಾಗಿರ್ತದೆ. ಆಮೇಲೆ ಇದು ಕಾಳು ಸಾರು ಮಾಡೋದಕ್ಕೆ ಬಹಳ ಚೆನ್ನಾಗಿರ್ತದೆ. ಇದು ಮಾಮೂಲಿ ಬೇಯಿಸ್ಬಿಟ್ಟು ಹಾಕೋದಾ? ಇದು ಯಾವ್ದು ಹೇಳಿ? ಅದು ಮಾಮೂಲಿ ನಾವೆಲ್ಲ ಸಾರು ಮಾಡ್ಕೊಂಡು ಹೋಗಿದ್ದೀವಿ ಸರ್. ಅಲ್ಲ, ನಮ್ಮನೆ ಹತ್ರ ಆಯ್ತದು, ಅದಕ್ಕೆ ಕೇಳಿದೆ. ಕಾಳು ಸಾಂಬಾರ್ಗ ಸಾಂಬಾರ್ ಮಾಡ್ಬೋದು, ಸಾರು ಮಾಡ್ಬೋದು, ಪಾಯಸ ಮಾಡ್ಬೋದು, ಪಲ್ಯ ಮಾಡಿ ತಿನ್ಬೋದು. ಬೀನ್ಸ್ ತರ. ಗೋಡ್ರೆ ನಿಮ್ದು ಯಾವ ಊರು? ಇದು ಹೊರಳಗಲ್ ಹತ್ರ ವಸ್ತು. ನಾನು 5 ವರ್ಷ ಕುಂಟೆಯಲ್ಲಿ ಇವೆಲ್ಲ ಬೆಳೆದಿದ್ದೀನಿ. ನಾನು ಮನೆ ಹಿಂಭಾಗನೇ ಬೆಳೆದಿದ್ದೀನಿ. ಹಂಗೂ ಬಂದಿದ್ರು ಇವರು, ಪುಟ್ಟರಾಜು ಇವರೆಲ್ಲ ಬಂದಿದ್ರು. ನಿಜವೋ ಸುಳ್ಳು ಅಂತ ನೋಡಿದ್ರು. ಕರಿ ಭತ್ತ ಇದು ಶುಂಠಿನ. ಇದು ಮ್ಯಾಂಗೋ ಶುಂಠಿ, ಮ್ಯಾಂಗೋ ಅರ್ಶಿನ. ಇದು ಟೇಸ್ಟ್ ಹೆಂಗಿರುತ್ತೆ? ಕಮಲನೇ ಚೇಂಜ್ ಅಲ್ಬೇಕಾ? ಅದು ಬಿತ್ತನೆ ಆಯ್ತಾ ನಿಮ್ಮ? ಅದು ಹೀರೆಕಾಯಿನ? ಅದು ಇಲ್ಲ, ನಾಳೆ ಬನ್ನಿ ಕೊಡ್ತೀನಿ. ನೋಡ್ರಿ, ಹೀರೆಕಾಯಿ ಯಾವ ತರ? ಅದು ಕಲರ್ ಹಸಿರು ಇರೋದು, ಕಾಫಿ ಕಲರ್, ಮತ್ತೆ ಕಲರ್ ಹಂಗಾಗೈತೆ, ಬಣ್ಣಾಗೈತಾ? ನಮಸ್ಕಾರ ಮಾಡಬೇಡಿ.
ಹಾಗೆ ಮುಂದೆ ಬಂದರೆ ವಿಧ ವಿಧ ಬಟ್ಟೆ ಅಂಗಡಿಗಳಾಗಿರ್ಬೋದು, ಇನ್ನೂ ಅನೇಕ ಚಿಪ್ಸು. ನೋಡಿ ಇದು ಚಿಪ್ಸು ಯಾವ ಥರ ಅಂದರೆ ಆಲೂಗೆಡ್ಡೆ, ಜೋಳ, ಇನ್ನೂ ಹಲವಾರು ಥರ ಚಿಪ್ಸ್ಗಳು ಬರ್ತವೆ ಕೃಷಿ ಮೇಳದಲ್ಲಿ ಒಂದು ಪ್ರದರ್ಶನ ತೋರ್ಸೋಕ್ಕೆ. ಪ್ರದರ್ಶನ ಅಂದರೆ ಇವರು ಓನ್ ಬಿಸ್ನೆಸ್ನ ಕೃಷಿ ಮೇಳದಲ್ಲಿ ಪ್ರತಿಭೆ ತೋರಿಸ್ತಾರೆ. ಅದಕ್ಕೋಸ್ಕರ ಕೃಷಿ ಮೇಳಕ್ಕೆ ಬಂದರೆ ಇದೊಂದು ಉಪಯೋಗ. ಹಲವಾರು ರೈತರು ಹಾಗೂ ಇನ್ನೂ ಅನೇಕ ವ್ಯಕ್ತಿಗಳು ಬಂದು ಇಲ್ಲಿ ಭಾಗವಹಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿ ಹೊಸ ಪ್ರತಿಭೆಗಳಾಗಿರ್ಬೋದು, ಹೊಸ ತಿನಿಸುಗಳು ಹಾಗೂ ತುಪ್ಪ, ಇನ್ನೂ ಅನೇಕ ವಿಷಯಗಳು ಹೊಸದಾಗಿ ಉತ್ಪಾದನೆಯಾಗಿ ಬ್ರ್ಯಾಂಚ್ಗಳ ರೀತಿ ಬಂದು ಭಾಗವಹಿಸ್ತಾರೆ. ನೋಡ್ತಾ ಇರ್ಬೋದು ಅನೇಕ ಥರ ಇದು ಅದೇ ರೈತರಿಗೆ ಗೊತ್ತಿರುತ್ತೆ ಈ ಥರ ಯಾವ್ದ್ಯಾವುದು ಏನು ಎತ್ತ ಅಂತ ಔಷಧಿಗಳು ಎಲ್ಲ ಉಪಯೋಗಿಸಿ ಇದು ಮಾಡ್ತಾರೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪ್ರತಾಪ್ ಡ್ರೋನ್, ಇದು ರೈತರಿಗೆ ಯೂಸ್ ಆಗೋದು ಈ ಡ್ರೋನು. ಫ್ಯಾನ್ ನೋಡಿ ಬಟ್ಟೆ ಎಲ್ಲ ಹಾಕಿ ಇದು ಮಾಡೋರೆ. ಬನ್ನಿ ಇದ್ರ ಬಗ್ಗೆ ತಿಳಿಸ್ತೀನಿ. ಏನಿದು ರೋಬೋಟ್ ಲೇಕಾ? ಇದು ಏನು ಯೂಸ್ ಮಾಡ್ತಾರೆ ಇದೀಗ? ಇದು ರೋಬೋಟ್ ಐಸ್ ಎಲ್ಲ ವರ್ಕ್ ಆಗುತ್ತೆ ಇವೆಲ್ಲ ಮಾಡಿ ತೋರಿಸ್ತೀರಾ? ಇವಾಗ ಎತ್ ಮಾಡ್ಬಿಟ್ಟಿದ್ದಾರೆ ಅವ್ರು ಲ್ಯಾಪ್ಟಾಪಿಂದ ವರ್ಕ್ ಮಾಡಬೇಕು. ಹಾಂ, ಇದು ಶರ್ಟ್ ಪ್ರಿಂಟ್ ಮಾಡೋದ ಇದು? ಇದು ಮಾಡೋಕ್ಕೆ 3D ಪ್ರಿಂಟ್. ಎಕ್ಸ್ಪ್ಲೇನ್ ಮಾಡ್ತೀರಾ? ಇದು ಸೆನ್ಸಾರ್ ಡಸ್ಟ್ಬಿನ್. ಹಾಂ, ಡಸ್ಟ್ಬಿನ್ ನಾವು ಹಾಕಿದ್ರೆ ಸೆನ್ಸರಲ್ಲಿ ಓಪನ್ ಆಗುತ್ತೆ. ಹಾಂ, ಅದು ಹೆಂಗೆ ಮಾಡಿ ತೋರಿಸ್ತೀರಾ ಇದನ್ನ? ಡೆಮೋ ಇಲ್ಲ ಡೆಮೋ ಇಲ್ವಾ? ಇದು ಡೆಮೋ ಇಲ್ವಾ? ಇವಾಗ ಯಾವ ಡೆಮೋ ಇಲ್ಲ. ಸೆನ್ಸರ್ ಲಿಕ್ವಿಡ್ ಐಟಮು ಸಾಲಿಡ್ ಐಟಮು ಸಪ್ರೇಟ್ ಮಾಡ್ತದೆ. ಹಾಂ, ಲಿಕ್ವಿಡ್ ಐಟಮ್ ಈ ಕಡೆ, ಸಾಲಿಡ್ ಐಟಮ್ ಈ ಕಡೆ. ಸೆನ್ಸರ್ ಅದಕ್ಕೆ ಯೂಸ್ ಆಯ್ತದೆ, ಇದೈತೆ ಯೂಸ್ ಆಗಿ ಸಪ್ರೇಟ್ ಆಯ್ತದೆ. ಅದೇ ಸಪ್ರೇಟ್ ಆಗುತ್ತೆ. ಇದು ಯೂಸ್ ಇದೆಯಾ? ಇದು ಯೂಸ್ ಇದೆಯಾ? ಬನ್ನಿ ಜೇನು ಸಾಗಾಣಿಕೆ ಯಾವ ಥರ ಮಾಡ್ತಾರೆ ಅಂತ ಅವ್ರ ಬಾಯಿಂದನೇ ತಿಳಿಸ್ಕೊಡ್ತೀನಿ. ಇದು ನೋಡಿ ಜೇನು ಪೆಟ್ಟಿಗೆ, ಇದೇ ಜೇನು ಸಾಗಾಣಿಕೆ ಮಾಡೋ ರೀತಿ. ನೋಡಿ ಅವರು ಸೇಫ್ಟಿ ಹಾಕೊಂಡು ಯಾವ ಥರ ಇದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಬನ್ನಿ ಕೇಳೋಣ ಅವ್ರ ಬಾಯಿಂದನೇ ಯಾವ ಥರ ಇದೆ ಜೇನು ಸಾಗಾಣಿಕೆ ಯಾವ ಥರ ಮಾಡೋದು. ಅವರೇ ಜೇನು ಸಾಗಾಣಿಕೆ ಮಾಡಿ ತುಪ್ಪನ ತಯಾರಿಸಿದ್ದಾರೆ. ಬನ್ನಿ ಅವ್ರ ಬಾಯಿಂದನೇ ಕೇಳೋಣ ಯಾವ ಥರ ಇದೆ ಜೇನು ಸಾಗಾಣಿಕೆ, ಎಲ್ಲಿ ಮಾಡೋದು, ಏನು ಎತ್ತ ಅಂತ ಕಂಪ್ಲೀಟಾಗಿ ಅವರಿಂದನೇ ತಿಳಿಸ್ಕೊಡ್ತೀನಿ. ಬನ್ನಿ. ನಿಮ್ಮ ಹೆಸರು? ಶಂಶೀರ್ ಅಂತ. ಇದು ಎಲ್ಲಿ ಉತ್ಪಾದನೆ ಮಾಡೋದು ನೀವು ಇದನ್ನ? ಇದು ದೊಡ್ಡ ಮರಳವಾಡಿ. ಸೊ ಕನಕಪುರದಿಂದ 18 ಕಿಲೋಮೀಟರ್ ಆಗುತ್ತೆ ದೊಡ್ಡ ಮರಳವಾಡಿ ಹತ್ರ. ಅಲ್ಲಿಂದ ಅನ್ನಪೂರ್ಣೇಶ್ವರ ಆಶ್ರಮ ಇದೆ. ಸೊ ಅಲ್ಲಿಂದ ಒಂದು 5 ಮೀಟರ್ಸ್ ನಮ್ಮ ಫಾರ್ಮ್ ಇದೆ. ಫಾರ್ಮ್ ಇದೆ. ಎಷ್ಟು ಇದು ಒಂದು ಡಬ್ಬ ಎಷ್ಟು ಬೀಳುತ್ತೆ? ಇದು 200 ಕಾಲ್ ಕೆಜಿ. ಇದು ನೇಮ್ ಏನಿದು? MR ನ್ಯಾಚುರಲ್ ಬೀಫ್ ಫಾರ್ಮಿಂಗ್ ಅಂತ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಅಂದ್ರೆ MR ಹನಿ ಅಂತ, ಪರಿಶುದ್ಧ ಜೇನುತುಪ್ಪ. ಪರಿಶುದ್ಧ ಜೇನುತುಪ್ಪ, ಏನೋ ಇದಿಲ್ಲ ಕೆಮಿಕಲ್ ಯೂಸು. ಹಾಂ, ಒಂದ್ಸಲ ಟೇಸ್ಟ್ ಮಾಡಿ ಬನ್ನಿ. ಎಷ್ಟು ಸರ್ ಇದು? 200. ಕಡ್ಡಿ ಮೇಲೆ ಒಣಗಿದ್ದು ಕಡ್ಡಿ ನೋಡಿದ್ರೆ ಅದ್ರ ಮೇಲೆ ಕಪ್ಪು ಚುಕ್ಕೆಗಳಿರುತ್ತೆ. ಇಲ್ಲಿ ಈ ಥರ ಓಪನ್ ಮಾಡಿದಾಗ ಈ ಪಬ್ಲಿಕ್ ಏನು ತೊಂದರೆ ಆಗಲ್ವಾ? ಇದು ಪಬ್ಲಿಕ್ ಏನು ತೊಂದರೆ ಆಗಲ್ಲ. ಅಂದ್ರೆ ಇವಾಗ ಹುಳ ಬಂದು ಕುತ್ಕೊಂಡು ಹೋಗುತ್ತೆ, ಸುಮ್ಮನೆ ಇರಬೇಕು. ನಾವೇನಾರ ಅದನ್ನ ಹೊಡೆದ್ರೆ ಸ್ಮೆಲ್ಗೆ ಬೇರೆ ಹುಳ ಬಂದು ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ. ನೀವು ಮಾತ್ರ ಸೇಫ್ಟಿ ಎಲ್ಲ ಮಾಮೂಲಿ ಯೂಸ್ ಮಾಡ್ತಾ ಇಲ್ಲ, ತಲೆಗೆ ಮಾತ್ರ ಹಾಕೊಂಡಿರ್ತೀವಿ. ಬಟ್ ಕೆಲಸ ಮಾಡಿರೋಕೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ಸ್. ಇದೇನಿದು? ಇದು ಹಾರ್ವೆಸ್ಟರ್ ಅಂತ ಇದೆ. ಹಾಂ, ಏನು ಯೂಸ್ ಮಾಡ್ತಾರೆ? ಇಲ್ಲಿ ನೋಡಿ, ಇವಾಗ ಈ ರೀತಿ ಜೇನುತುಪ್ಪ ಕಟ್ಟಿರುತ್ತೆ. ಸೊ ಇದನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಇಕ್ಕಿ ಜೋರಾಗಿ ತಿರ್ಸೋದ್ರಿಂದ ಹಾಂ, ಜೇನುತುಪ್ಪ ಎಲ್ಲ ಕೆಳಗೆ ಬೀಳುತ್ತೆ. ಜೇನುತುಪ್ಪ ಎಲ್ಲ ಆಚೆ ಬರುತ್ತೆ. ಸೊ ಇದು ಈ ಫ್ರೇಮ್ನ ಮತ್ತೆ ಕಟ್ಟಿಗೆ. ಹಾಂ ಹಾಂ ಹಾಂ, ಆ ಥರ ಇದರಿಂದ ಜೇನುತುಪ್ಪ ಬೇರೆ ಮಾಡೋ ಮಿಷಿನ್ ಇದು. ಹಾಂ, ಅಂದರೆ ಇವಾಗ ನಾವು ಈ ರಾಡೆ ಸಮೇತ ಕೀಳೋದ್ರಿಂದ ನಮಗೆ ಮತ್ತೆ 6 ತಿಂಗಳು ಟೈಮ್ ಹಿಡಿಯುತ್ತೆ. ಹಾಂ, ಇದು ಗೂಡು ಕಟ್ಟಕ್ಕೆ. ಹಾಂ, ಸೊ ಅದಕ್ಕೋಸ್ಕರ ಈ ಮಿಷಿನ್ ಯೂಸ್ ಮಾಡಿ. ಇದನ್ನ ಯೂಸ್ ಮಾಡಾದ್ಮೇಲೆ ತಿರ್ಗಾ ಅಲ್ಲಿಗೆ ಇಟ್ಬಿಟ್ರೆ ಜೇನುತುಪ್ಪ ವಾಪಸ್ ಮಾಡಿದಾಗ ಜೇನುತುಪ್ಪ ಬರುತ್ತೆ. ಹಾಂ, ಅದರ ಎಷ್ಟು ಪೆಟ್ಟಿಗೆ ಉಳಿವೆ ನಿಮ್ಮ ತಾವು? ಒಂದು 100+ ಇದೆ. 100+ ಇದೆಯಾ? ಸೇಲ್ ಆಗ್ತಾ ಇದೆಯಾ ಚೆನ್ನಾಗೆ? ಎಷ್ಟು ಇದು
ಎಷ್ಟೊಂದು ಬಾಟ್ಲಿ ಇದು? 400 ಹಾಫ್ ಲೀಟ್ರ್ ಇದು? ಅದು ಕಾಲು ಕೆ ಜಿ. 97 ಆನ್ಲೈನ್ ಡೆಲಿವರಿ ಏನಾರು ಇದೆಯಾ? ಆನ್ಲೈನ್ ಇದೆಯಾ? ಎಷ್ಟಿದು? ಅಲ್ಲಿ ರಾಟ್ ಆಗ್ಬಿಡುತ್ತೆ, ಹಂಗೆ ಗಿಡ ಒಣಗ್ ಇದಕ್ಕಿಂದಂಗೆ ಒಣಗ್ ಬಿಡುತ್ತೆ. ಮೊದಲು ಅವ್ರು ಹೇಳಿದ್ರು 1 ಬ್ರಾಂಚ್ ಒಣಗುತ್ತೆ, ಆಮೇಲೆ 2 ಬ್ರಾಂಚ್. ಶ್ರೀಗಂಧದ ಪೌಡ್ರ್ ಇದು ನೋಡ್ತಿದ್ರಲ್ಲ, ಗಂಧದ ಮರ ಯಾವ ಥರ ಇದೆ ನೋಡಿ. ನೋಡಿ ಇದೇ ಗಂಧದ ಮರ. ಶ್ರೀಗಂಧದ ಪ್ರಾಡಕ್ಟ್ಸ್ ಸರ್ ನೋಡಿ, ಪ್ಯೂರ್ ಶ್ರೀಗಂಧದಿಂದ ಮಾಡಿದ ವುಡ್ ಇದು. ಇದಾ? ಶ್ರೀಗಂಧದಿಂದ ಮಾಡಿದ ಜಪಮಣಿ ಇದೆ ಸರ್. ಇದು ಸರ್ ಇದು ಬ್ರೇಸ್ಲೆಟ್ ಶ್ರೀಗಂಧದಿಂದ ಮಾಡಿರೋದು. ಫುಲ್ ಶ್ರೀಗಂಧ ಪ್ಯೂರಾ? ಪ್ಯೂರ್ ಶ್ರೀಗಂಧ. ಒಂದು ಶ್ರೀಗಂಧದ ಮರ ತಗೊಂಡ್ರೆ ನೀವು ಇಷ್ಟು ದೊಡ್ಡದು, ಇಷ್ಟು ದೊಡ್ಡ ಮರ ಇದ್ರೆ ಇಲ್ಲೆಲ್ಲ ಹೊರಗಡೆ ಏನಿದೆ ವುಡ್, ಇದನ್ನ ವೈಟ್ ವುಡ್ ಅಂತೀವಿ. ವೈಟ್ ವುಡ್. ಇದರಲ್ಲಿ ಸ್ಮೆಲ್ ಏನು ಇರಲ್ಲ ಜಾಸ್ತಿ. ಇದು ಬರೀ ಅಗರಬತ್ತಿ ಧೂಪಕ್ಕೆ ಹೋಗುತ್ತೆ. ಇಲ್ಲಿ ಮಧ್ಯ ಇದೆಯಲ್ಲ ಇಷ್ಟು ಇದು ಆರ್ಟ್ ವುಡ್. ಇದನ್ನ ಆರ್ಟ್ ವುಡ್ ಅಂತೀವಿ. ಇದರಲ್ಲಿ ಶ್ರೀಗಂಧದ ಸ್ಮೆಲ್ ಬರೋದು, ಆಮೇಲೆ ಎಣ್ಣೆ ಎಕ್ಸ್ಟ್ರಾಕ್ಟ್ ಇರೋದು. ಇದಕ್ಕೆ ಬೆಲೆ ಇರೋದು. ಇದಕ್ಕೆ ಎಷ್ಟಕ್ಕೆ? ಇಷ್ಟಕ್ಕೆ ಮಾತ್ರ ಬೆಲೆ? ಇಷ್ಟಕ್ಕಿಲ್ಲ. ಇಷ್ಟು ವೇಸ್ಟೇಜ್ ಇದು? ಅದೊಂಥರ ವೇಸ್ಟೇಜ್ ಲೆಕ್ಕನೇ. ಇಷ್ಟಕ್ಕೆ ಎಷ್ಟಾಗ್ಬೋದು ರೇಟು? ಸರ್ ಇದು ಕೆಜಿಗೆ 30,000 ರೂಪಾಯಿ ಇದೆ ಸರ್. ಕೆಜಿಗೆ 30,000. ಅದು ಎಷ್ಟು ವರ್ಷದ ಮರ ಅದು? ಸರ್ ಇದು 18 ವರ್ಷ ಸರ್. ಇದು ಈ ಕೈಲಿ ಹಿಡ್ಕೊಂಡ್ರೆ 18 ವರ್ಷದ ಮರ. ಇವಾಗೆಲ್ಲ 8 ಇಯರ್ಸು 9 ಇಯರ್ಸು 10 ಇಯರ್ಸ್ಗೆಲ್ಲ ಕಟಾವು ಬರುತ್ತೆ ಅಂತ ಹೇಳ್ತಾರಲ್ಲ ಸರ್. 15 ವರ್ಷದ ಮುಂಚೆ ಯಾವುದೂ ಇಲ್ಲ. ಮಿನಿಮಮ್ 15. ಟ್ರಾನ್ಸ್ಪೋರ್ಟೇಷನ್ ಪರ್ಮಿಟ್ ಬೇಕು. ಬೆಳೆಕೇನೆ ಇದು ಬೇಡ? ಬೆಳೆಯಕ್ಕೆ ಏನು ಬೇಡ, ಯಾವ್ದು ಬೇಕಾದ್ರೂ ಬೆಳಿಬೋದು. 2001ರಿಂದ 2001ದಿಂದ ಯಾವ್ದು ಬೇಕಾದ್ರೂ ಬೆಳಿಬೋದು ಅಂತ ರೂಲ್ ಬಂದಿದೆ. ಸೊ ಬೆಳೆಯೋಕೆ ಏನು ರೆಸ್ಟ್ರಿಕ್ಷನ್ ಇಲ್ಲ. ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಆರಾಮಾಗೆ ಸೇಲ್ ಮಾಡಬೇಕಾದ್ರೆ, ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಮಾತ್ರ ಪರ್ಮಿಷನ್ನು ತೊಗೋಬೇಕು. ಸರ್ ನಿಮ್ಮೂರು? ಸರ್ ನಮ್ಮೂರು ಮಾಗಡಿ. ನನ್ನ ಹೆಸರು ಹರ್ಷಿತ್ ಜೆ ಗೌಡ. ಸರ್ ನಿಮ್ಮ ನಂಬರ್ ಹೇಳಿ. ಸರ್ ನನ್ನ ನಂಬರ್ 7259476778 ಸರ್. ಕಾಂಟ್ಯಾಕ್ಟ್ ಮಾಡಿದ್ರೆ ಸ್ವಲ್ಪ. ನಾವಿದು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಸಂಘದಿಂದ ಬಂದಿರೋದು. ಸರ್ ನಮ್ಮ ಸಂಘದ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿದೆ, 9187129465. ಮತ್ತು ನಮ್ಮ ಸಂಘದ ವೆಬ್ಸೈಟ್ ಕೂಡ ಇದೆ. ಸರ್ ಎಷ್ಟು ಬ್ರಾಂಚ್ ಇದೆ ನಿಮ್ಮ ಸಂಘದಲ್ಲಿ? ಸರ್ ನಮ್ದು ಒಂದೇ ಬ್ರಾಂಚ್ ಇದೆ ಸರ್ ನಮ್ಮ ಸಂಘದ್ದು. ನಾವು ಆಲ್ ಓವರ್ ಕರ್ನಾಟಕ ಸ್ಪ್ರೆಡ್ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವೇ ಸೇಲ್ ಮಾಡೋದು ಅಷ್ಟೇ. ನಮ್ಮದು ಇದು ಎಲ್ಲಿ ಸಿಗುತ್ತೆ ಅಂತ ನೀವು ಹೇಳ್ತೀರಾ? ಯಾವ ಜಾಗದಲ್ಲಿ ಸಿಗುತ್ತೆ, ಎಲ್ಲಿದೆ ಅವೈಲಬಲ್, ಅದೆಲ್ಲ ಗೈಡ್ ಮಾಡ್ತೀವಿ ಸರ್. ಒಂದು ಸಸಿ ಎಷ್ಟಾಗ್ಬೋದು ರೇಟು? ಸರ್ ನಿಮಗೆ 5 ರೂಪಾಯಿಂದ ಹಿಡಿದು 600 ರೂಪಾಯಿ ತನಕ ಇದೆ. ಅದು ಕ್ವಾಲಿಟಿ ಮೇಲೆ ಡಿಪೆಂಡಾ? ಕ್ವಾಲಿಟಿ ಟಿಶ್ಯೂ ಕಲ್ಚರ್ ಅಂತ ಬಂದಿದೆ ಈಗ. ಗೌರ್ಮೆಂಟ್ ರೇಟ್ ಬೇರೆ ಇದೆ, ಪ್ರೈವೇಟಲ್ಲಿ ಬೇರೆ ಥರ ಇದೆ. ಪ್ರೈವೇಟಲ್ಲೂ ಬೇರೆ ಬೇರೆ ರೇಟ್ ಹೇಳ್ತಾರೆ ಒಬ್ರು. ಯಾವ ಕ್ವಾಲಿಟಿ ರೇಟಲ್ಲಿ ಮರ ಹಾಕಿದ್ರೆ ಜಾಸ್ತಿ ಬೆಲೆ ಬಾಳುತ್ತೆ ಅಂತ? ಈಗ 5 ರೂಪಾಯಿಂದ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಅಂದ್ರಲ್ಲ, ಯಾವುದು ಉತ್ತಮ? ಸರ್ ಟಿಶ್ಯೂ ಕಲ್ಚರ್ ಅಂತ ಹೊಸದಾಗಿ ಬಂದಿದೆ, ಬಟ್ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸಕ್ಸಸ್ ಆಗಿದ್ದು ಉದಾಹರಣೆ ನಮ್ಗಿನ್ನ ಸಿಕ್ಕಿಲ್ಲ, ಇನ್ನೂ ಮಾಹಿತಿ ಇಲ್ಲ. ಹೌದು, 15 ಸಕ್ಸಸ್ ಆಗೋದು ನೋಡೋಕೆ ಮಿನಿಮಮ್ 15 ವರ್ಷ ಬೇಕು. ಇನ್ನೂ ಪ್ರೊಸೆಸಿಂಗ್ ನಡೀತಿದೆ. ಸೊ ಅದನ್ನ 100% ಗ್ಯಾರಂಟಿ ಬಂದಿಲ್ಲ. ಟ್ರೆಡಿಷ್ನಲ್ ಆಗಿ ನಾವು ಬೆಳೀತಿದ್ದು ನಮ್ಮ ಭೂಮಿಗೆ ಯಾವ್ದು ಸೂಟ್ ಆಗುತ್ತೆ, ಎಲ್ಲಿ ಬೆಳೀತಿದ್ದೀವಿ ಅಲ್ಲೇ ನಿಯರ್ ಬೈಯಿಂದನೇ ತಂದು ಯೂಸ್ ಮಾಡ್ತೀವಿ ಸರ್ ನಾವು. ಸರ್ ಇದು ಬರೀ ಮರ ಅಂದರೆ ಬರೀ ಪೌಡ್ರ್ ಮಾಡಿದ್ರೆ ಸ್ಮೆಲ್ ಬರಲ್ಲ, ಇದನ್ನು ಚೆನ್ನಾಗಿ ಒಣಗಿಸ್ಬೇಕು, ಅದ್ರ ಪ್ರೋಸೆಸಿಂಗ್ ಹೇಳಿ. ಸರ್ ನಾವು ಒಂದು ಮರ ಕಟ್ ಮಾಡಿದ್ಮೇಲೆ 4 ತಿಂಗಳು ಮಿನಿಮಮ್ ಒಣಗಿಸ್ಬೇಕು ಬಿಸಿಲಲ್ಲಿ. ಅದಾದ್ಮೇಲೆ ಅದಕ್ಕೆ ಅದ್ರ ಆಕ್ಚುಯಲ್ ವೆಯ್ಟ್ ಏನು ಕ್ವಾಲಿಟಿ ಏನು ಗೊತ್ತಾಗೋದು ಸರ್. 6 ತಿಂಗಳು ಒಣಗಿಸಿದ್ಮೇಲೆ ನಾವು ಪ್ರೋಸೆಸ್ ಮಾಡೋದು. ಐದರ್ ನಾವು ಆಯಿಲ್ ಎಕ್ಸ್ಟ್ರಾಕ್ಷನ್ ಯೂಸ್ ಮಾಡ್ಬೋದು, ಅಥವಾ ನಾವು ಈ ಥರ ಆರ್ಟಿಫ್ಯಾಕ್ಟ್ಸ್ ಮಾಡ್ಬೋದು, ಬ್ರೇಸ್ಲೆಟ್, ಅಥವಾ ಈ ಸ್ಯಾಂಡಲ್ವುಡ್ ಬಿಲೆಟ್ಸ್ ಮಾಡ್ಬೋದು. ಈ ಹೊರಗಡೆ ವುಡ್ ಎಲ್ಲ ಇದೆಯಲ್ಲ ಅದ್ರಲ್ಲಿ ಅಷ್ಟು ಆಯಿಲ್ ಕಂಟೆಂಟ್ ಮತ್ತೆ ಸ್ಮೆಲ್ ಇರಲ್ಲ. ಸೊ ಇದು ಅಗರಬತ್ತಿ ಧೂಪ ಮಾಡಕ್ ಹೋಗುತ್ತೆ. ಸೊ 6 ಮಂತ್ಸ್ ಒಣಗಿಸಿದ್ಮೇಲೆ ನಾವು ಯಾವ ತರ ಪ್ರೋಸೆಸ್ ಮಾಡಬೇಕು ಅಂತ ನಮ್ಗೆ ಯಾವ್ದು ಬೇಕು ಆ ಥರ ಪ್ರೊಸೆಸಿಂಗ್ ಮಾಡ್ಬೋದು. ಆಯಿಲ್ ಇಂದ ಹಿಡಿದು ಪೌಡರ್ ಏನ್ ಬೇಕಾದ್ರೂ ಮಾಡ್ಬೋದು. ಥ್ಯಾಂಕ್ ಯು. ನೋಡಿದ್ರಲ್ಲ ಗಂಧದ ಮರ ಯಾವ ಥರ ಉಪಯೋಗಿಸ್ಬೇಕು ಅಂತ ಹೇಳಿದ್ರು, ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ. ಬನ್ನಿ ಮುಂದೆ ಹೋಗೋಣ. ಇನ್ನೂ ಅನೇಕ ವಿಷಯಗಳು ತಿಳಿಯೋದಿದೆ, ತಿಳಿಸ್ಕೊಡೋದಿದೆ. ಬನ್ನಿ ನೋಡಿ, ಇದು ಆರ್ಗಾನಿಕ್ ಐಟಮ್ಸು ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ನಮಗೆ ಉಪಯೋಗ ಇಲ್ಲ ಅಂದು ಒಂದು ಸ್ವಲ್ಪ
ಇದು ಮಾಡ್ಬೋದು, ಉಪಯೋಗ ಮಾಡ್ಬೋದು. ನೋಡ್ತಾ ಇರ್ಬೋದು, ಇದೇ ಕನಕಪುರದ ಕೃಷಿ ಮೇಳ. ಅನೇಕ ರೀತಿಯ ಎಣ್ಣೆಗಳು, ಎಳ್ಳು, ಅನೇಕ ಹಿಂಡಿ ಬೂಸ ಪದಾರ್ಥಗಳು ಕೃಷಿ ಮೇಳದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ನಮ್ಮ ಕನಕಪುರದಲ್ಲೂ ಹಲವಾರು ಮೋಟಾರ್ಸ್, ರೈತರಿಗೆ ಉಪಯೋಗ ಆಗುವಂಥ ವಸ್ತುಗಳು ನಮ್ಮ ಕೃಷಿ ಮೇಳದಲ್ಲಿ ಭಾಗವಹಿಸಿ ನೀರಾವರಿ ಅನೇಕ ನೋಡಿ, ಈಗ ನೋಡ್ತಾ ಇರ್ಬೋದು ನೀವು, ರೈತರು ಯಾವ ಥರ ಬಳಸ್ತಾರೆ ದಿನರೀತಿ ಇಲ್ಲಿ ಅಂತ. ಎಲ್ಲ ಥರ ಗಿಡಗಳಾಗಿರ್ಬೋದು, ಸೂರ್ಯಕಾಂತಿ, ಜೇನುತುಪ್ಪದ ಎಲ್ಲ ರೈತರು ಯಾವ ಥರ ಸಾಗಾಣಿಕೆ ಮಾಡ್ತಾರೆ ಕಂಪ್ಲೀಟಾಗಿ ಈ ಮ್ಯಾಪಲ್ಲಿ ತಿಳಿಸಿದ್ದಾರೆ. ತೋಟಗಾರಿಕೆ, ರಾಗಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಒಂದು ಪಂಪ್ ಹೌಸ್ ಆಗಿರ್ಬೋದು, ಹಸುವಿನ ಕೊಟ್ಟಿಗೆ, ಅಡುಗೆ ಮನೆ, ಸುಮಾರು ಥರ ಕಂಪ್ಲೀಟಾಗಿ ಈ ಚಿಕ್ಕ ವಿಡಿಯೋದಲ್ಲಿ, ಚಿಕ್ಕ ಜಾಗದಲ್ಲಿ ಯಾವ ಥರ ಅರ್ಥ ಮಾಡಿಸಿದ್ದಾರೆ ಅಂದರೆ ರೈತರಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದೆ. ಅಂದರೆ ಯಾವ ಥರ ಕೀಟಬಾಧೆ ಯಾವ ಥರ ನಾವು ನಿರ್ವಹಣೆ ಮಾಡಬೇಕು, ಹಿಂಗೆ ಯಾವ ಅಂದರೆ ಈಗ ನುಸಿ ಬರುತ್ತೆ ಮೇಜರ್ ಆಗಿ ನಮಗೆ ಮಲಬರಿಯಲ್ಲಿ ಕಂಡುಬಿಡೋದೆ ಒಂದು ಈ ರೇಷ್ಮೆ ಗೂಡೊಂದು ವಿಷಯ ಯಾರಿಗೂ ಆಲ್ಮೋಸ್ಟ್ ಗೊತ್ತಿರಲ್ಲ. ರೇಷ್ಮೆ ಗೂಡಲ್ಲಿ ಒಂದೇ ಥರ ಗೂಡಿರುತ್ತೆ ಅನ್ಕೋತಾರೆ, ಆದರೆ ಇನ್ನೂ ಹಲವಾರು ರೀತಿ ಗೂಡಿರುತ್ತೆ. ಬನ್ನಿ ಇವ್ರ ಬಾಯಿಂದನೇ ನಾನು ಅದರಿಂದ ಎಷ್ಟು ನಮಗೆ ಬೆಳೆ ಹಾಳಾಗುತ್ತೆ, ಯಾವ ಥರ ಹಾನಿ ಮಾಡುತ್ತೆ ಅಂತೆಲ್ಲ ಇದರಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಇದನ್ನು ತಗೊಳ್ಳಿ. ಇದು ನಮ್ಮ ದೇಶದಲ್ಲಿ ಬೆಳೀತಕ್ಕಂತಹ 4 ಥರ ವಿವಿಧವಾದಂತಹ ಒಂದು ರೇಷ್ಮೆ ಗೂಡುಗಳು. ಒಂದು ಹಿಪ್ನೇರಳೆ ಇದು ಒಂದು ಟಜಾರ್ದು ಗೂಡು, ಇದು ಎರಿದು, ಇದು ಮೂಗ ಗೂಡಿಲ್ಲ, ರೇಷ್ಮೆ ಇದೆ. ಅತ್ಯಂತ ಬೆಲೆ ಬಾಳುವ ರೇಷ್ಮೆ ಅಂತಂದ್ರೆ ಮೂಗ ರೇಷ್ಮೆ. ಏಕೈಕ ಬೆಳೆದ ಜಾಗ ಅಂತಂದ್ರೆ ಅದು ಅಸ್ಸಾಮಲ್ಲಿ ಮಾತ್ರ ಬೆಳೆಯೋಕ್ಕಾಗಲ್ಲ. ಇನ್ನೆಲ್ಲೋ ನಮ್ಮ ಭಾರತದಲ್ಲಿ ಇನ್ನೆಲ್ಲೋ ಬೆಳೆಯೋಕ್ಕಾಗಲ್ಲ. ಬೆಳೆದಿಲ್ಲ. ಇದು ಅಲ್ಲಿಂದ ಇದು ಮಾಡಿರೋದು, ಅಲ್ಲಿಂದ ತರಿಸಿರೋದು. ಕಮ್ಮಿ ಇದ್ರಲ್ಲಿ ಯಾವುದು ರೇಷ್ಮೆ ಗೂಡು ಅಂತಂದ್ರೆ ಇದು ಎರಿ ಬರುತ್ತೆ. ಎರಿ ರೇಷ್ಮೆ ಗೂಡು ಕಮ್ಮಿ. ಇದು ಮೂಗ ಜಾಸ್ತಿ. ಇದು ಇಡೀ ಭಾರತದಲ್ಲಿ ಎಲ್ಲೂ ಇಲ್ಲ. ಅಸ್ಸಾಮಲ್ಲಿ ಮಾತ್ರ ಏಕೈಕ ಪ್ರದೇಶ ಬೆಳೆಯೋದು ಅಂತಂದ್ರೆ ಅಸ್ಸಾಮಲ್ಲಿ ಮಾತ್ರ ಬೆಳೆಯೋದು. ಅದನ್ನ ಮಾತ್ರ ಬೆಳೆಯೋದು. ಸರ್ ಇದು ಯಾವ್ಯಾವ ತರ ಒಂದು ಗೂಡು, 2 ಗೂಡು, 4 ಗೂಡು, 8 ಗೂಡು. ಅದು ಡೀನಿಯರ್ ಆಡಿಸ್ತಾರಲ್ಲ, ಇದು ರೇಷ್ಮೆ ತೆಗಿಯಕ್ಕೆ ಎಷ್ಟು ಆಡಿಸ್ತೀವಿ ಅಂತ. ಇದು ಬೇರೆ ಬೇರೆ ತರ ರೇಷ್ಮೆಗಳು ಎಲ್ಲ ಗೂಡು. ಇಲ್ಲಿ ಏನಕ್ಕೆ ಅಷ್ಟೊಂದು ಕಾಸ್ಟ್ಲಿ ಅಂತಂದ್ರೆ ಇದರಲ್ಲಿ ಗೋಲ್ಡನ್ ಸಿಲ್ಕ್ ಅಂತ ಕರೀತಾರೆ. ಗೋಲ್ಡನ್ ಸಿಲ್ಕ್ ಅದರಲ್ಲೇ ಪ್ರೊಡ್ಯೂಸ್ ಆಗಿದೆ. ನೋಡಿ ಗೋಲ್ಡನ್ ಕಲರ್ ಕಾಣುತ್ತೆ ನಿಮ್ಗೆ. ಗೋಲ್ಡನ್ ಕಲರ್ ಡೈಯಿಂಗ್ ಎಲ್ಲ ಮಾಡಲ್ಲ, ಡೈರೆಕ್ಟ್ ಯಾವ ತರ ಬರುತ್ತೆ, ಯಾವುದು ಲಿಕ್ವಿಡ್ ಬಣ್ಣ ಏನು ಬೆರೆಸಲ್ಲ. ಯಾಕಂದ್ರೆ ಅದು ಹಾಳಾಗುತ್ತಲ್ಲ ಅಂತ ಅಂದ್ಬಿಟ್ಟು ಇದು ಮಾಡಕ್ಕೆ. ಈ ಪ್ರೈಸ್ ಬಂದು ಎಷ್ಟಿರುತ್ತೆ? ಪ್ರೈಸು ಸುಮಾರು ಒಂದು 8,000ದಿಂದ 10,000 ಕೆಜಿನಾ? ಕೆಜಿ 10,000 ಇವೆಲ್ಲ 4ರಿಂದ 5,000 ಅಷ್ಟೇ. ಇದ್ರ ಬೆಲೆಗಳೆಲ್ಲ ತಿಳಿಸ್ತೀರಾ? ಈ ಬೆಲೆ ಎಷ್ಟಿದೆ? ಇದು ನೋಡ್ರಿ, ಇದು 1 ಕೆಜಿಗೆ 4,500ರಿಂದ 5,000 ಇದೆ. 5,000 ರೂಪಾಯಿನಾ? ಇಪ್ಪನೇರಳೆ ರೇಷ್ಮೆ. ಹೈಯೆಸ್ಟ್ ಅಂದ್ರೆ ಇದು 8ರಿಂದ 10,000 ಬೀಳುತ್ತೆ. ಅಲ್ಲಿಂದ ಪ್ರೊಸೆಸ್ ಆಗಿ ಇಲ್ಲಿ ಬರುತ್ತೆ. ಇದು ನಮಗೆ ವೇಸ್ಟ್ ಕಬೂನ್ಸ್ ಅಂತ ಬರುತ್ತಲ್ಲ, ಅದನ್ನ ತಗೊಂಡು ಇದರಲ್ಲಿ ಡ್ರೈನೇಜ್ ಇಂದ ಮಾಡಲ್ಸ್ ಮಾಡ್ತೀರಾ? ಮಾಡಲ್ಸ್ ಮಾಡ್ತೀವಿ. ಕಲರ್ ಎಲ್ಲ ಮಾಡಿ ಅದಕ್ಕೊಂದು ಶೇಪ್ ಕೊಟ್ಟು. ಇದೆಲ್ಲ ರೇಷ್ಮೆ ಗೂಡೊಂದು ಇದು ಮೊಟ್ಟೆ ಆ ಥರ ಇರುತ್ತಲ್ಲ. ಗೂಡಲ್ಲಿ ಚಿಟ್ಟೆ ಇರುತ್ತಲ್ಲ ಸರ್, ಚಿಟ್ಟೆ ಆಚೆ ಬಂದ್ಮೇಲೆ ಗೂಡು ವೇಸ್ಟ್ ಅಂತ ಬಿಸಾಕ್ತಾರೆ. ಹೌದೌದು. ಅಂತರ ಬಿಸಾಕು ಇದನ್ನ ನೀಟಾಗಿ ನೀವು ಒಂದು ಮಾಡಲ್ ಮಾಡ್ಬಿಟ್ಟು ಒಂದು ನಮ್ಗೆ ಯಾವ ಶೇಪ್ ಬೇಕು ಆ ಥರ ನೋಡ್ರಿ, ಈ ಥರ ಯಾವ ಶೇಪ್ ಬೇಕು. ಸರ್ ಇದೆಲ್ಲ ಸ್ಮೆಲ್ ಬರಲ್ವಾ? ಇದು ಏನು ಸ್ಮೆಲ್ ಬರಲ್ಲ, ಯಾಕಂದ್ರೆ ಇದನ್ನ ಬಿಸಿಲಲ್ಲಿ ಒಣಗಿಸ್ತೀವಿ ನಾವು. ಕಲರಿಂಗ್ ಆದ್ಮೇಲೆ ಬಿಸಿಲಲ್ಲಿ ಒಣಗಿಸೋದ್ರಿಂದ ಯಾವ್ದಾರ ಸ್ಪ್ರೇಗೆ ಈ ಥರ ಮಾಡಿ ಸ್ಮೆಲ್ ಬರುತ್ತೆ. ಆರ್ಗ್ಯಾನಿಕ್ ಆಗಿ ಏನಿರ್ತದೆ ಅದೇ, ಆದರೆ ಬಿಸಿಲಲ್ಲಿ ಒಣಗಿಸ್ತೀರಾ? ಡೈಯಿಂಗ್ ಹಾಕಿ ಸರ್, ಕಲರ್ಗೆ ಹಾಕ್ತೀವಿ ನಾವು ಡೈಯಿಂಗ್. ನಿಮ್ದು ಊರು? ನಮ್ದು ಸ್ವಲ್ಪ ಮೈಸೂರು. ಒಂದು ಕೋಲಾರ. ಇಲ್ಲೇ ಸ್ಟೂಡೆಂಟ್ಸ್ GKVK PG ಸ್ಟೂಡೆಂಟ್ಸ್ ಅಲ್ಲಿ MSc ಸೆರಿಕಲ್ಚರ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನೋಡಿ ಎಷ್ಟು ಥರ ಭತ್ತ ಇದೆ ಅಂದರೆ ಹಲವಾರು ರೀತಿಯಿಂದ ಅಳವಡಿಸಿರೋ ಭತ್ತಗಳು ಇವೆಲ್ಲ ನೋಡ್ತಾ ಇದ್ದೀರಿ. ಹೆಸರುಗಳು ಇಲ್ಲೇ ಇದೆ ನೋಡಿ, ದೀಕ್ಷಾ, BR, ಸುಮಾರು ಥರ ಭತ್ತಗಳು. ಇಲ್ಲಿ ನೋಡಿದ್ರೆ ರಾಗಿನೂ ಸಿಗ್ತವೆ. ಯಾವ ಥರ ರಾಗಿ ಇದೆ, ಎಷ್ಟು ಥರ ಇದೆ ಅಂತ ನೋಡಿ. ಒಂಥರ ರಾಗಿ ಕ್ವಾಲಿಟಿ ಇಲ್ಲ, ಸುಮಾರು ಥರ ರಾಗಿ ಇದೆ. ನೋಡಿ ಇದು ಫುಲ್ಲು ಜೋಳ ಆರ್ಗ್ಯಾನಿಕ್ ಆಗಿ ಯೂಸ್ ಮಾಡೋಂಥದ್ದು. ಸುಮಾರು ಥರ ಪದಾರ್ಥ ಇದೆ. ಸರಿ, ಔಷಧಿಗಳನ್ನು ಸಿಂಪಡಣೆ ಮಾಡಬೇಕು ಅನ್ನೋದು ಡೆಮೋ ಮೂಲಕ ತೋರಿಸ್ತೀವಿ ಮತ್ತು ಟ್ರೈನಿಂಗು ಕೊಡ್ತೀವಿ. ಸೊ ಹಾಗಾಗಿ ನಾನು ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ. ಇವತ್ತು ಮಾವಿಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದಕ್ಕಾಗಿ ನಾವು ಇವತ್ತು
ಸರ್ ನಮಸ್ಕಾರ, ನನ್ನ ಹೆಸರು ಗಣೇಶ್ ಅಂತೇಳಿ. ನಮ್ಮದು ರಾಷ್ಟ್ರೋತ್ಥಾನ ಗೋಶಾಲೆ ದೊಡ್ಡಬಳ್ಳಾಪುರ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ, ಅಲ್ಲಿಂದ ಬಂದಿರೋದು ನಾವು. ನಮ್ಮ ಗೋಶಾಲೆಯ ಒಂದು ಉತ್ಪನ್ನಗಳ ಹೆಸರು ಬಂದು, ಬ್ರ್ಯಾಂಡ್ ನೇಮ್ ಬಂದು ಮಾಧವ ಸೃಷ್ಟಿ ಗೋ ಉತ್ಪನ್ನಗಳಂತೇಳಿ. ಅದರಲ್ಲಿ ವಿಶೇಷವಾದ ಒಂದು ಗೋ ಉತ್ಪನ್ನ ಯಾವುದು ಅಂದರೆ, ಗೋ ಪ್ರಾಡಕ್ಟ್ಸ್ ಯಾವುದು ಅಂದರೆ, ಇದು ಪಂಚಗವ್ಯ ನಾಸಿಕ ಔಷಧಿ. ಪಂಚಗವ್ಯ ನಾಸಿಕ ಔಷಧಿ ಕತ್ತಿಂದ ಮೇಲೆಗಡೆ ನಮಗೆ ಯಾವುದೇ ಸಮಸ್ಯೆ ಇರ್ಬೋದು, ಅರ್ಧ ತಲೆನೋವು, ಪೂರ್ತಿ ತಲೆನೋವು, ಮೈಗ್ರೇನು, ಸೈನಸ್, ನಾಸ್ ಪ್ಯಾಕೇಜು, ಈ ಥರ ಸಮಸ್ಯೆ ಇರ್ಬೋದು, ಸ್ಟ್ರೆಸ್ಸು, ಎನ್ಸೈಟಿ, ಡಿಪ್ರೆಷನ್ ಇರ್ಬೋದು, ಮತ್ತು ಪೆಡ್ಸು, ಪ್ಯಾರಾಲಿಸಿಸ್, ಸ್ಟ್ರೋಕ್ ಇರ್ಬೋದು, ಮಾನಸಿಕ ರೋಗಗಳಿರ್ಬೋದು, ಮತ್ತು ರಾತ್ರಿ ಹೊತ್ತು ನಿದ್ದೆ ಬರದೇ ಇರುತ್ತಲ್ವ, ನಿದ್ದೆ ಬರದೇ ಇಲ್ದಿರೋ ಸಮಸ್ಯೆ ಇರ್ಬೋದು, ನಿದ್ದೆ ಬರೋದಿಲ್ಲ, ಮತ್ತು ತಾಳ್ಮೆಯಿಂದ ಕೇಳೋದಿಲ್ಲ, ಕೋಪ, ಈ ಥರದ್ದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಇದು ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಬಿಸಿ ನೀರಲ್ಲಿ ಇಡಬೇಕು, ಕರಗಿಸ್ಕೋಬೇಕು. ರಾತ್ರಿ ಮಲಗೋದಕ್ಕಿಂತ ಮುಂಚೆ 4 ಡ್ರಾಪ್ಸ್ ಮೂಗಿನ ಒಳಗಡೆ ಹಾಕೋಬೇಕು. ಕತ್ತಿಂದ ಮೇಲೆ ಯಾವುದೇ ಡ್ರಾಪ್ಸ್, ಕತ್ತಿಂದ ಮೇಲೆ ಯಾವುದೇ ಸಮಸ್ಯೆ ಇದ್ರೂ ಖಂಡಿತವಾಗ್ಲೂ ಕಂಟ್ರೋಲ್ ಆಗ್ತದೆ. ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗ್ತದೆ, ಐಕ್ಯೂ ಲೆವೆಲ್ ಜಾಸ್ತಿ ಆಗ್ತದೆ, ಮೂರ್ಛೆ ರೋಗ ಇದ್ರೆ ಹೋಗ್ತದೆ, ಮೂಗಲ್ ದುರ್ಮಾಂಸ ಇದ್ರೆ ಸರ್ ಹೋಗ್ತದೆ, ಮೂಗಲ್ ರಕ್ತ ಬರ್ತಿದೆ ಸರ್ ಹೋಗ್ತದೆ, ಮತ್ತೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು, ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಆಗ್ತದೆ, ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗ್ತದೆ. ಇದನ್ನ ಬಿಸಿ ನೀರು ಇಡಬೇಕು, ಕರಗಿಸ್ಕೊಂಡು ರಾತ್ರಿ ಮಲಗೋದಕ್ಕಿಂತ ಮುಂಚೆ 4 ಡ್ರಾಪ್ಸ್ ಮೂಗಿನ ಒಳಗಡೆ ಹಾಕೋಬೇಕು ಎರಡು ಕಡೆ. ಮತ್ತೆ ಯಾವ ಥರ ಔಷಧಿಗಳಿದೆ ಸರ್? ಇದರಲ್ಲಿ ಇನ್ನೂ ಬೇರೆ ಬೇರೆ ಔಷಧಿಗಳಿದೆ. ಇದೇ ಥರನೇ ಪಂಚಗವ್ಯ ನಾಭಿ ಡ್ರಾಪ್ಸ್ ಅಂತೇಳಿ. ಪಂಚಗವ್ಯ ನಾಭಿ ಡ್ರಾಪ್ಸ್ ಬಂದು ಏನು ಯೂಸ್ ಮಾಡ್ತಾರೆ? ಇದು ಬಂದು ಸ್ವಲ್ಪ ಹಿಂದಕ್ಕೆ ನಾವು ಹೋಗ್ಬೇಕು. ಹಿಂದಕ್ಕೆ ನಾವು ಹೋಗ್ಬೇಕು ಅಂದರೆ, ಸ್ವಲ್ಪ ವರ್ಷಗಳ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ಗೊತ್ತಿತ್ತು. ಇವಾಗ ಎಲ್ಲ ಮರಿತಾ ಇದ್ದಾರೆ. ಹೊಟ್ಟೆ ನೋವು ಬಂದಾಗ ಮನೆಯಲ್ಲಿ ಹರಳೆಣ್ಣೆ ಹೆಚ್ಕೊಂತಿದ್ರು ಮಕ್ಕಳಿಗೆ, ಅಲ್ವಾ ಸರ್? ಹೊಟ್ಟೆ ನೋವು ಬಂದಾಗ ಮಕ್ಕಳಿಗೆ ಹರಳೆಣ್ಣೆ ಹೆಚ್ಕೊಂತಿದ್ರು, ಕೊಬ್ಬರಿ ಎಣ್ಣೆ ಹೆಚ್ಕೊಂತಿದ್ರು, ತುಪ್ಪ ಹಚ್ಕೊಂತಿದ್ರು, ಇನ್ನೂ ಬೇರೆ ಬೇರೆ ಎಣ್ಣೆಗಳು ಹಚ್ಕೊಂತಿದ್ರು. ಇವತ್ತು ಆ ಎಣ್ಣೆಗಳು ಹಚ್ಕೊಳೋದೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಕಾಯಿಲೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾಭಿಗೆ ಹಚ್ಕೋಬೇಕು. 6 ರಿಂದ 7 ಡ್ರಾಪ್ಸ್ ಹಾಕ್ಬಿಟ್ಟು ಹಿಂದಕ್ಕೆ ಮುಂದಕ್ಕೆ ನಾವು ಮಸಾಜ್ ಮಾಡ್ಕೋಬೇಕು ಸ್ವಲ್ಪ. ಅವಾಗ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ರಿಮೂವ್ ಆಗ್ತದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಿದ್ದು ಸರಿ ಹೋಗ್ತದೆ, ಬ್ಯಾಲೆನ್ಸ್ ಆಗ್ತದೆ. ಮತ್ತೆ ಹೊಟ್ಟೆ ನೋವು, ಹೊಟ್ಟೆ ಭಾರ, ಪಿತ್ತ ಜಾಸ್ತಿ ಆಗಿದ್ರೆ ಇವೆಲ್ಲವೂ ಕೂಡ ಕಂಟ್ರೋಲ್ ಆಗ್ತದೆ. ಏರ್ ಫಾಲ್ ಆಗ್ತಿದೆ ಕಂಟ್ರೋಲ್ ಆಗ್ತದೆ, ಕಣ್ಣಿನ ಸಮಸ್ಯೆ ಇದ್ರೆ ಸರ್ ಹೋಗ್ತದೆ, ಸ್ಕಿನ್ ಸಮಸ್ಯೆ ಇದ್ರೆ ಸರ್ ಹೋಗ್ತದೆ, ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಸರ್ ಹೋಗ್ತದೆ. ಇದು ಇಷ್ಟು ಸಮಸ್ಯೆ. ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು ಖಂಡಿತವಾಗ್ಲೂ. ಮಕ್ಕಳಿಗೆ ಈ ನಾಭಿ ಡ್ರಾಪ್ಸ್ ಹಾಕೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಇದರಲ್ಲಿ ಆಯುರ್ವೇದಿಕ್ ಗಿಡಮೂಲಿಕೆಗಳು ಬಹಳಷ್ಟು ಇದೆ, ಮತ್ತೆ ಹಲವಾರು ಥರದ ಎಣ್ಣೆಗಳು ಯೂಸ್ ಮಾಡುವಂಥ ಇದು ಪಂಚಗವ್ಯ ನಾಭಿ ಡ್ರಾಪ್ಸ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ಸರ್, ಇದು ಯಾವುದು ಮೂಸುರೆ ತಲೆನೋವು ಹೋಗುತ್ತೆ ಮಾಮೂಲಿ ಒಂದು ಇದು ಬ್ರಹ್ಮಾಸ್ತ್ರ ಗಾರ್ಲಿಕ್ ಇನ್ಹೇಲರ್. ಇದು ಇನ್ಹೇಲರು ಅಂದರೆ ಸ್ಮೆಲ್ ಮಾಡೋದು. ಇದು ಬ್ರಹ್ಮಾಸ್ತ್ರ ಗಾರ್ಲಿಕ್ ಇನ್ಹೇಲರು. ಇದರದ್ದು ಬೆನಿಫಿಟ್ಸ್ ಬಂದು ಕೇವಲ ಸ್ಮೆಲ್ ಮಾಡೋದ್ರಿಂದ ಅರ್ಧ ನಿಮಿಷದಲ್ಲಿ ತಲೆನೋವು ಖಂಡಿತವಾಗ್ಲೂ ಕಂಟ್ರೋಲ್ ಆಗ್ತದೆ. ಅರ್ಧದಿಂದ 1 ನಿಮಿಷದೊಳಗಡೆ ಮೈಗ್ರೇನ್, ಯಾವುದೇ ಥರದ ಮೈಗ್ರೇನ್ ಇರ್ಬೋದು, ಖಂಡಿತವಾಗ್ಲೂ ಕಂಟ್ರೋಲ್ ಆಗೋದಕ್ಕೆ ಶುರು ಆಗ್ತದೆ. ಇದನ್ನ ಈ ಥರ ಓಪನ್ ಮಾಡಿ, ಈ ಥರ ಬೆರಳಲ್ಲಿ ಈ ಥರ ಮಾಡಿಬಿಟ್ಟು ಸ್ಮೆಲ್ ಮಾಡೋದ್ರಿಂದ ತಲೆನೋವು, ತಲೆಭಾರ, ಹ್ಯಾಂಗ್ ಓವರ್, ಕೆಲವರಿಗೆ ಹ್ಯಾಂಗ್ ಓವರ್ ಜಾಸ್ತಿ ಆಗ್ತದೆ, ಮತ್ತೆ ತಲೆಭಾರ, ಇದು ತಲೆನೋವು ಜಾಸ್ತಿ ಆಗ್ತದೆ ಅಲ್ವಾ. ಮತ್ತೆ ಅದರ ತಲೆನೋವಲ್ಲಿ ಮೈಗ್ರೇನ್ ಜಾಸ್ತಿ ಆಗಿದೆ ಈಗ. ಮತ್ತೆ ನಾಸ್ ಬ್ಲಾಕೇಜು ಕ್ಲಿಯರ್ ಆಗ್ತದೆ ಇದರಲ್ಲಿ. ಸರ್, ಇದರಿಂದ ಸೈಡ್ ಎಫೆಕ್ಟ್ ಏನಿಲ್ವಾ? ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ ಇಲ್ಲ. ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇರೋದು. ಖಂಡಿತವಾಗ್ಲೂ ಇದರಲ್ಲಿ ಯಾವುದೇ ಥರದ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ಸೈಡ್ ಎಫೆಕ್ಟ್ಸ್ ಏನಾದ್ರು ಆಗಬೇಕು ಅಂದ್ರೆ ಕೆಮಿಕಲ್ ಯೂಸ್ ಮಾಡಿದ್ರೆ ಮಾತ್ರ ಆಗ್ತದೆ. ಸರ್, ಇನ್ನು ಯಾವ ಥರ ಇದೆ ನಿಮ್ಮ ತಾವು? ಸರ್, ಇದರಲ್ಲಿ ನಮ್ದು ಇನ್ನೂ ಗೋಮೂತ್ರ ಇದೆ ಸರ್. ಇದು ನಮ್ಮ ನಾಟಿ ದನದ್ದು. ಈ ಗೋಮೂತ್ರ ಬಂದು ಕಾಡಲ್ಲಿ ಮೇಯೋ ದನ ಇದೆಯಲ್ವಾ, ಅದ್ರದ್ದು ಗೋಮೂತ್ರವನ್ನು ಕಲೆಕ್ಟ್ ಮಾಡಿ ಆ ಗೋಮೂತ್ರದಿಂದ ಮಾಡಿರುವಂಥ ಇದು ಅರ್ಕ. ಇದರ ಬೆನಿಫಿಟ್ಸ್ ಬಂದು ಗ್ಯಾಸ್ಟ್ರಿಕ್ ಅವಾಯ್ಡ್ ಆಗ್ತದೆ, ಟಾಕ್ಸಿನ್ಸ್ ರಿಮೂವ್ ಆಗ್ತದೆ, ಮತ್ತೆ ನಮ್ಮ ಬಾಡಿಯಲ್ಲಿರುವಂಥ ಹಲವಾರು ಸಮಸ್ಯೆಗಳನ್ನು ಇದು ಸರಿ ಮಾಡುತ್ತೆ. ಗ್ಯಾಸ್ಟ್ರಿಕ್ ನಿಧಾನವಾಗಿ ಕಂಟ್ರೋಲ್ ಆಗ್ತದೆ. ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಮಸ್ಯೆ ಇದ್ರೂ ಕೂಡ ಕ್ಲಿಯರ್ ಆಗ್ತದೆ. ಮತ್ತೆ ಇಮ್ಯುನಿಟಿ ಬೂಸ್ಟರ್ ತರ ಕೆಲಸ ಮಾಡುತ್ತೆ ಸರ್ ಇದು ಗೋಮೂತ್ರ. ಇದನ್ನ 1 ಕ್ಯಾಪ್ ರಾತ್ರಿ ಮಲಗೋದಕ್ಕಿಂತ ಮುಂಚೆ ವಾರದಲ್ಲಿ 2 ಟೈಮ್ 3 ಟೈಮ್ ಯೂಸ್ ಮಾಡಬೇಕು. ಯಾಕೆ 2 ಟೈಮ್ 3 ಟೈಮ್ ಅಂದ್ರೆ ಎಲ್ಲರ ಬಾಡಿಯಲ್ಲೂ ಇವಾಗ ಆಲ್ರೆಡಿ ಪಿತ್ತ ರೈಸ್ ಆಗಿದೆ, ಪಿತ್ತ ಜಾಸ್ತಿ ಇದೆ. ಯಾಕೆಂದ್ರೆ ಬಹಳಷ್ಟು ಜನ ನಾನ್ ವೆಜ್ ತಿನ್ನೋದು ಶುರು ಮಾಡಿದರೆ, ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ, ಮತ್ತು ಅವ್ರ ಕೆಲಸಗಳೆಲ್ಲ ಬಹಳ ಚೇಂಜಸ್ ಆಗಿದೆ. ಆ ಕಾರಣದಿಂದ ಅವ್ರ ಬಾಡಿಯಲ್ಲಿ ಪಿತ್ತ ಜಾಸ್ತಿ ಆಗಿದೆ. ಪಿತ್ತ ಜಾಸ್ತಿ ಆಗಿರೋ ಕಾರಣದಿಂದ ಇದು ಕೂಡ ಪಿತ್ತವನ್ನು ಜಾಸ್ತಿ ಮಾಡ್ತದೆ. ಇದು 2 ಪಿತ್ತ ಜಾಸ್ತಿ ಆಗೋದ್ರೆ ಅವ್ರಿಗೆ ಹೆಲ್ತ್ ಇಶ್ಯೂ ಜಾಸ್ತಿ ಹೋಗ್ತದೆ. ಆದ್ರಿಂದ ಇದು ವಾರದಲ್ಲಿ 1 ಟೈಮ್ 2 ಟೈಮ್ ಯೂಸ್ ಮಾಡೋದ್ರಿಂದ ಆ ಪಿತ್ತನೂ ಕೂಡ ಬ್ಯಾಲೆನ್ಸ್ ಆಗಿರ್ತದೆ, ಮತ್ತೆ ಶರೀರದಲ್ಲಿ ಬರುವಂಥ ಸಮಸ್ಯೆಗಳೆಲ್ಲ ಕ್ಲಿಯರ್ ಆಗ್ತದೆ. ಸರ್, ಈ ಸೋಪು ಯೂಸ್ ಏನಿದೆ ನಿಮ್ಮ ತುಳಸಿ ಸೋಪು? ಇದು ಸರ್, ಇದು ತುಳಸಿ
ಮತ್ತೆ ಬೇವು ಯೂಸ್ ಮಾಡಿರೋ ಬೇವು ನೀಮು ಇವೆರಡು ಯೂಸ್ ಮಾಡಿರೋಂಥ ಸೊಪ್ಪು ಸ್ಕಿನ್ ಡಿಸೀಸ್ಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತದೆ. ನಮ್ಮ ಚರ್ಮಕ್ಕೆ ಆಕ್ಸಿಜನ್ ಇನ್ಕ್ರೀಸ್ ಆಗ್ತದೆ, ಆಕ್ಸಿಜನ್ ಸಪ್ಲೈ ಮಾಡ್ತದೆ. ಇದು ಗಜಕರ್ಣ, ಉಳ್ಕಡ್ಡಿ, ಸೋರೆಸಿಸ್, ಫಂಗಲ್ ಇನ್ಫೆಕ್ಷನ್ ಈ ಥರದ್ದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ತುಳಸಿ ಮತ್ತೆ ನೀಮ್ ಸೋಪ್ನ ಯೂಸ್ ಮಾಡ್ಬೋದು. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಇದೆ ಸರ್. ಇದು ಬಂದು ಸರ್ ಇದು ನುಗ್ಗೆಕಾಯಿ ಸೊಪ್ಪಿನ ಚೂರ್ಣ ಸೂಪಿನ ಪೌಡರ್. ಇದು ಶುಗರ್ಗೋಸ್ಕರ ಮತ್ತೆ ಬ್ಲಡ್ ಪ್ರೆಷರ್ಗೋಸ್ಕರ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಮತ್ತೆ ನಾರ್ಮಲ್ ಆಗಿ ಸ್ಟ್ಯಾಮಿನಾ ಜಾಸ್ತಿ ಆಗೋದಕ್ಕೆ ಮತ್ತೆ ವಿಟಮಿನ್ B12, ವಿಟಮಿನ್ D ಡೆಫಿಷಿಯನ್ಸಿ, ಇನ್ನೂ ಇದರಲ್ಲಿ ಬೇರೆ ಬೇರೆ ಗಿಡಮೂಲಿಕೆಗಳೆಲ್ಲ ಇದೆ. ಕೇವಲ ನುಗ್ಗೆ ಸೊಪ್ಪಿನ ಚೂರ್ಣ ಮಾತ್ರ ಇಲ್ಲ, ಗಿಡಮೂಲಿಕೆಗಳು ಇನ್ನೂ ಬೇರೆ ಬೇರೆ ಅಶ್ವಗಂಧ ಇನ್ನೂ ಬೇರೆ ಬೇರೆ ಎಲ್ಲ ಇದೆ ಇದರಲ್ಲಿ. ಇದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯೋದ್ರ ಬದಲು ಇದನ್ನು 1 ಟೀ ಸ್ಪೂನ್ 1 ಗ್ಲಾಸ್ ನೀರಿಗೆ ಹಾಕೊಂಡು ಕುದಿಸ್ಬಿಟ್ಟು ಟೀ ಥರ ಇದನ್ನು ಕುಡಿದ್ರೆ ಸಾಕು. ಇದ್ರ ಬೆನಿಫಿಟ್ಸು ಭಾಳ ಚೆನ್ನಾಗಿ ಇಷ್ಟು ಕೆಲಸ ಮಾಡ್ತದೆ ಸರ್. ಇದು ನಮ್ಮ ನಾಟಿ ದನದ್ದು ಬೆರಣಿ ಸರ್. ಮುಂಚೆ ಎಲ್ಲ ಈ ಬೆರಣಿನ ಪ್ರತಿಯೊಬ್ಬರು ಮನೆಯಲ್ಲಿ ಯೂಸ್ ಮಾಡ್ತಿದ್ರು, ದನಗಳಿರ್ತಿತ್ತು. ಇವತ್ತು ಇದನ್ನು ಎಲ್ಲರೂ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದಾರೆ, ಮರ್ತ್ಬಿಟ್ಟಿದ್ದಾರೆ. ಈ ಬೆರಣಿ ನಾವು ಒಂದೇ ಒಂದು ಸುಟ್ಬಿಟ್ಟು ಶುದ್ಧವಾದ ಲೋಬನವನ್ನು ಹಾಕಬೇಕು, ಸಾಂಬ್ರಾಣಿಯನ್ನು ಹಾಕಬೇಕು. ಈ ಹೊಗೆಯನ್ನು ಮನೆಯ ಮೂಲೆಗಳಲ್ಲಿ ಕೊಡೋದ್ರಿಂದ ಖಂಡಿತವಾಗ್ಲೂ ಮನೆಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ಒಂದು ಹೊಗೆಯಿಂದ ಎಲ್ಲ ಕ್ಲಿಯರ್ ಆಗ್ತದೆ. ಮತ್ತೆ ಆಕ್ಸಿಜನ್ ಇನ್ಕ್ರೀಸ್ ಆಗ್ತದೆ, ಶರೀರವನ್ನು ಬೆಚ್ಚಗಿಡುತ್ತೆ, ಮತ್ತೆ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗ್ತದೆ ಇದರಿಂದ. ಮತ್ತೆ ನಮ್ಮ ಶರೀರದಲ್ಲಿರೋ ವಿಷವನ್ನು ಕೂಡ ತೆಗೆಯುತ್ತಿತ್ತು ಇದು ಈ ಬೆರಣಿ. ಮತ್ತೆ ಸೊಳ್ಳೆ, ಗಿಳ್ಳೆ, ತಿಗಣೆ, ಜರಿ, ಚೇಳು ಇದನ್ನ ಹೆಂಗೆ ಯೂಸ್ ಮಾಡೋದು? ಇದನ್ನ ಒಂದು ಪೀಸ್ ತಗೋಬೇಕು, ಗ್ಯಾಸ್ ಸ್ಟವ್ ಅಲ್ಲ ಯಾವ್ದ್ರಲ್ಲಾದ್ರೂ ಅಂಟಿಸ್ಕೋಬೇಕು. ಅದನ್ನ ಒಂದು ಬಟ್ಲಲ್ಲಿ ಇಡಬೇಕು, ಅದ್ರ ಮೇಲ್ಗಡೆ ಶುದ್ಧವಾದ ಸಾಂಬ್ರಾಣಿ ಹಾಕಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಆ ಹೊಗೆನ ಮನೆಯ ಮೂಲೆಗಳಲ್ಲಿ ಕೊಡಬೇಕು. ಇದು ಇಷ್ಟು ಬೆನಿಫಿಟ್ಸ್ ಮಾಡ್ತದೆ. ಸರ್ ಇವೆಲ್ಲ ಎಲ್ಲಿ ಸಿಗುತ್ತೆ ನಿಮಗೆ? ಆನ್ಲೈನ್ ಸಿಗುತ್ತಾ ಸರ್? ಆನ್ಲೈನ್ ಇಲ್ಲ, ನಮ್ದು ಆಫ್ಲೈನ್ ಮಾತ್ರ ಕೊರಿಯರಲ್ಲಿ ಕಳ್ಸಿಕೊಡ್ತೀವಿ ಸರ್. ಸರ್ ಎಲ್ಲಿ ಬ್ರಾಂಚ್ ಎಲ್ಲಿದೆ? ಬ್ರಾಂಚ್ ಬಂದು ನಮ್ದು ದೊಡ್ಡಬಳ್ಳಾಪುರ ಸರ್, ಘಾಟಿ ಸುಬ್ರಹ್ಮಣ್ಯ, ರಾಷ್ಟ್ರೋತ್ಥಾನ ಗೋಶಾಲೆ, ಮಾಧವ ಸೃಷ್ಟಿ. ಸರ್ ಫೋನ್ ನಂಬರ್ ಯಾವ್ದಾರು ಇದೆ? ಫೋನ್ ನಂಬರ್ ಇದೆ ಸರ್ ನಮ್ದು, ಅಲ್ಲಿ ಝೂಮ್ ಮಾಡಿ ಸರ್. ಸರ್ ನೀಮ್ ಸೋಪ್ ಇದು ಸೋಪ್ ಎಮರ್ಜೆನ್ಸಿಗೋಸ್ಕರ ನಮ್ಮ ನಂಬರು ಬೇಕು ಅಂದರೆ ಕೊಟ್ಟಿರ್ತೀವಿ ಸರ್. ನಮ್ಮ ನಂಬರ್ ಬಂದು 7348989058. ಇದು ನಮ್ಮ ನಂಬರ್ ಸರ್. ನಮ್ಮ ಹೆಸರು ಧನುಷ್ ಅಂತೇಳಿ, ದೊಡ್ಡಬಳ್ಳಾಪುರ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಅಣ್ಣ? ಯಾವ ಊರಿಂದ ಬಂದಿರೋದು ನೀವು? ಈ ರೇಷ್ಮೆ ಇಲಾಖೆಯಲ್ಲಿ ನಮ್ಮ ಜನಗಳಿಗೆ ಹಲವಾರು ಜನಕ್ಕೆ ಗೊತ್ತಿರುತ್ತೆ, ಹಲವಾರು ಜನಕ್ಕೆ ಗೊತ್ತಿರಲ್ಲ. ರೇಷ್ಮೆದು ಸಾಕ್ಬೇಕಂದ್ರೆ ಯಾವ ಪ್ರೊಸೆಸ್ಸಿಂದ ಸ್ಟಾರ್ಟ್ ಮಾಡಬೇಕಂತ? ಹಾಂ, ಇದು ಮೊಟ್ಟೆ. ಹಾಂ, ಮೊಟ್ಟೆಯಿಂದ ಫಸ್ಟ್ ಸ್ಟೇಜ್. ಹಾಂ, ಸೆಕೆಂಡ್ ಸ್ಟೇಜ್. ಹಾಂ, ಫೋರ್ ಸ್ಟೇಜ್. ಇದು ಇಲ್ಲಿಂದ 6 ದಿನಕ್ಕೆ ಹುಳ ಹಣ್ಣಾಗುತ್ತೆ. ಹಾಂ, ಬಿಟ್ಟು ಈ ಥರ ಗೂಡು ಬಂದಾಗ ಮಾಮೂಲಿ ಮಾರೋದು. ಇದು ಇದರಲ್ಲಿ ವೇಸ್ಟ್ ಆಗಿರೋ ಇದನ್ನ ಯೂಸ್ ಮಾಡಿ ಮಾಡಿರೋದು ಇದೆಲ್ಲ. ಹಾಂ, ಇದು ತೆಗ್ದಾದ್ಮೇಲೆ ಇದರಲ್ಲಿ ಚಿಟ್ಟೆ ಬರುತ್ತೆ. ಹಾಂ, ಚಿಟ್ಟೆನ ತೆಗೆದು ಚಿಟ್ಟೆನ ಮತ್ತೆ ಮೊಟ್ಟೆ ಮಾಡಕ್ಕೆ ಇಟ್ಕೊಂಡು ಕಟ್ ಮಾಡಿರ್ತಾರಲ್ಲ ಅದರಲ್ಲಿ ಮಾಡ್ಲಿಂಗ್ ಮಾಡ್ತಾರೆ ಐಟಮ್ಗಳನ್ನ. ಆಲ್ಮೋಸ್ಟ್ ಇರೋದೆಲ್ಲ ಇದರಲ್ಲಿ ಲಾಸ್ಟಲ್ಲಿ ಯೂಸ್ ಆಗದೆ ಬಿಸಾಕ್ತೀವಿ ಅನ್ನೋ ವಸ್ತಲ್ಲಿ ಯೂಸ್ ಮಾಡಿರೋದು ಇವೆಲ್ಲ. ನಾವು ಬಂದಿರೋದು ನಮ್ಮ RES ಸಂಸ್ಥೆಯವರು ಸ್ಥಾಪನೆ ಮಾಡಿರುವಂಥ ಒಂದು ಸಣ್ಣ ತೋಟಗಾರಿಕೆ ತೋಟಕ್ಕೆ ಬನ್ನಿ. ನಮ್ಮ RES ಸಂಸ್ಥೆ ಹಾಗೂ ನಮ್ಮ RES ಸಂಸ್ಥೆಯ ಕಾಲೇಜಿನ ಹುಡುಗರು ಯಾವ ಥರ ಪ್ರದರ್ಶನ ಮಾಡಿದ್ದಾರೆ ಅಂತ ನಾನು ಈಗ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ RES ಸಂಸ್ಥೆಯಲ್ಲಿ ಈ ಥರನೂ ಒಂದು ಪ್ರತಿಭೆಗಳು ಇದೆಯಾ ಅಂತ ನಾವು ಇಲ್ಲಿ ಗುರುತಿಸ್ಬೋದು. ನೋಡ್ತಾ ಇರ್ಬೋದು, ದವಸ ಧಾನ್ಯಗಳನ್ನು ಉಪಯೋಗಿಸಿ ಒಂದು ಹಾಗೆ ಹಣ್ಣು ತರಕಾರಿಯನ್ನು ಉಪಯೋಗಿಸಿ ಒಂದು ಮಾಡೆಲ್ಸ್ ಥರ ಡಿಸೈನ್ ಮಾಡಿದ್ದಾರೆ. ಹಾಗೂ ನಮ್ಮ ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ ಸ್ಮರಣೆ ಮಾಡಿ ಅವರನ್ನು ನೆನೆದು ಒಂದು ಅವರ ಮೂರ್ತಿಯನ್ನು ತಯಾರಿಸಿದ್ದಾರೆ. ಹಾಗೂ ನೋಡ್ತಾ ಇರ್ಬೋದು ಇಲ್ಲಿ ಆನೆ ರೀತಿಯ ಒಂದು ಗಿಡ ಆಗಿರ್ಬೋದು ಅಂತ ಹೇಳ್ಬೋದು, ಆ ಥರ ಎಲ್ಲ ತಯಾರಿ ಮಾಡಿದ್ದಾರೆ. ಹಾಗೂ ರೈತರಿಗೆ ಉಪಯೋಗ ಆಗುವಂಥ ವಸ್ತುಗಳು ಅನೇಕ ಇದೆ ಇಲ್ಲಿ, ಒಂದಲ್ಲ ಎರಡಲ್ಲ ಸುಮಾರು ಥರ. ನಮಗೆ ಗೊತ್ತಿರಲ್ಲ ಈ ಕೃಷಿ ಮೇಳದಲ್ಲಿ ಏನೇನಿದೆ ಅಂತ. ನಾವು ಈ ಥರ ಒಂದು ಕೃಷಿ ಮೇಳ ಮಾಡಿದಾಗ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ನೋಡಿ, ಇದು ಬಾಳೆಹಣ್ಣು, ಅನೇಕ ಜಾತಿಯ ಬಾಳೆಹಣ್ಣುಗಳಿವೆ. ನಾವು ನೋಡಿರೋದು ಏಲಕ್ಕಿ, ಪಚ್ಚಬಾಳೆ ಹಾಗೂ ಚುಟ್ಕಿ ಬಾಳೆ ನೋಡಿರ್ತೀವಿ ಅಷ್ಟೇ. ಇಲ್ಲಿ ಸುಮಾರು ಥರ ಬಾಳೆಹಣ್ಣುಗಳಿವೆ. ನಿಮಗೆ ಏನು ತೋಟಗಾರಿಕೆ ಮುಗ್ದಿರುವ ತೋಟಗಾರಿಕೆ ಬೆಳೆಗಳ ಪಾತ್ರಗಳು ತೋರಿಸ್ತೀನಿ, ಒಂದೊಂದಾಗಿ ತೋರಿಸ್ಕೊಳ್ತೀನಿ. ಮತ್ತೆ ಸೊಪ್ಪು ಅಂತ ಇದು ನೋಡಿ, ಸಬ್ಸಿಗೆ ಸೊಪ್ಪಿದು.
ಪೂರ್ತಿ ಸಬ್ಸಿಗೆ ಸೊಪ್ಪಿದು ನೋಡಿ. ನಾವು ಯೂಸ್ ಮಾಡೋವಂಥ ಸೊಪ್ಪು ಇಲ್ಲಿದೆ. ಇದು ದಂಟಿನ ಸೊಪ್ಪಿದು, ಪೂರ್ತಿ ಯಾವ ಪಾತಿ ಹಾಕಿದಾರೆಲ್ಲ ದಂಟಿನ ಸೊಪ್ಪಿದು ನೋಡಿ. ಇದು ಬಂದು ಬೀಟ್ರೋಟ್. ಬೀಟ್ರೋಟ್ನ ತಿಂತೀವಲ್ಲ, ಅದು ಎಲ್ಲಿ ಬೆಳೀತೀವಿ ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಬೀಟ್ರೋಟ್ ಭೂಮಿ ಒಳಗೆ ಬೆಳೆಯೋದು. ಬೀಟ್ರೋಟ್ ಬೆಳೆದಿರೋದಿಲ್ಲ. ನಾವೇನು ಯೂಸ್ ಮಾಡ್ತೀವಿ ಅದನ್ನು ಮಾತ್ರ ಬೆಳೆದು ತೋರಿಸ್ತಾ ಇದ್ದಾರೆ ನೋಡಿ. ಇದು ಹುಳ್ಳಿಕಾಯಿ, ಬೀನ್ಸ್, ಪೂರ್ತಿ ಬೀನ್ಸು ನೋಡ್ತಾ ಇರ್ತೀರಿ ನೀವು. ನೋಡಿ ಬೀನ್ಸ್ ಯಾವ ಥರ ಕಾಣ್ತಾ ಇದೆ ಅಂತ. ಇದು ಬೀನ್ಸ್. ಇದು ಬೆಳೆದಿರೋದು ಬಂದು ನಮ್ಮ ಕನಕಪುರ RES ಸಂಸ್ಥೆ ವತಿಯಿಂದ ಈ ಥರ ಪ್ರದರ್ಶನ ಮಾಡ್ತಾ ಇರೋದು ಕೃಷಿ ಮೇಳ. ಇದು ನೋಡ್ತಾ ಇದ್ದೀರಿ ಬದನೆಕಾಯಿ ಗಿಡ. ಇವೆಲ್ಲ ನೋಡಿ ಯಾವ ಥರ ಬೆಳೆದಿದೆ ಬದನೆಕಾಯಿ. ಕಾಣಿಸ್ತಾ ಇರ್ಬೋದು ನಿಮಗೆ ಬದನೆಕಾಯಿ ಸಣ್ಣ ಸಣ್ಣದಾಗೆ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಅಂತ, ಒಂದೊಂದಲ್ಲ. ಇದು ನೋಡಿ, ಇದು ನಮ್ಮ ಮೆಣಸಿನ್ಕಾಯಿ ಗಿಡ. ಇದು ಚಿಲ್ಲಿ ಮೆಣಸಿನ್ಕಾಯಿ ಇನ್ನೂ ಬಿಟ್ಟಿಲ್ಲ. ಮುಂದೆ ಯಾವುದು ಇದೆ ನೋಡೋಣ. ಚಪ್ಪರದ ಅವರೆಕಾಯಿ ನೋಡ್ತಾ ಇರ್ಬೋದು, ಕಾಣ್ತಾ ಇದೆ ಮೇಲ್ಗಡೆ. ಇದು ನಾವು ಡೈಲಿ ಯೂಸ್ ಮಾಡೋ ಅಂಥ ವಸ್ತು. ಇದು ಟೊಮೊಟೊನ ಯಾವ ಥರ ಬೆಳೆದಿದೆ ನೋಡಿ. ಒಂದೇ ತೋಟದಲ್ಲಿ ಹಲವಾರು ಐಟಮ್ಸ್ನ ಬೆಳೆದು ಪ್ರದರ್ಶನ ಮಾಡಿದ್ದಾರೆ. ಇದು ನೋಡಿ, ಇದು ಉದ್ದ ಹಲಸಿನಕಾಯಿ. ಇದು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ. ಇದು ನೋಡ್ತಾ ಇದ್ದೀರಿ ಪಡವಲಕಾಯಿ ಬೆಳೆದಿದ್ದಾರೆ. ಇದನ್ನ ಬನ್ನಿ, ಇನ್ನೂ ಎಷ್ಟು ಥರ ಐಟಮ್ನ ಬೆಳೆದಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತೀನಿ ನೋಡಿ. ಸಿಣುಬು, ಇದು ಸಿಣುಬು ಅಂತ ನಾನು ಕೇಳಿದ್ದೀನಿ ಅಷ್ಟೇ, ಯಾವಾಗೂ ನೋಡಿಲ್ಲ. ನೋಡಿ ಇಲ್ಲಿ ಸುಮಾರು ಥರ ಐತೆ. ಹತ್ತಿ ನೋಡಿ, ಇದು ಕಬ್ಬು ಕಡಲೆ.